ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುರಾಕ್ಷನ್ ಐಡೀಸ್. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕ ಬೆಲ್ ಐಕಾನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನೇನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ನಾನು ರಾಜಸ್ಥಾನ್ ಆಗ್ರಾ ಟ್ರಿಪ್ದೇನು ನಾನೊಂದು ಸೀರೀಸ್ ಆಫ್ ಐ ಥಿಂಕ್ ಇಷ್ಟೊತ್ತು ಆಲ್ರೆಡಿ ನಂಗೆ ಗೊತ್ತಿರೋಂಗೆ 17 ವೀಡಿಯೋಸ್ ಆಗಿದೆ. ದಿಸ್ ಇಸ್ ದ 18th ವೀಡಿಯೋ. ನಾನು ಆ ಟ್ರಿಪ್ಪಿಂದ ಡೀಟೇಲ್ಸ್ ಮಾಡ್ತೀನಿ. ಆ್ಯಂಡ್ ಇಟ್ ಇಸ್ ದ ಲಾಸ್ಟ್ ವೀಡಿಯೋ. ಸ್ವಲ್ಪ ನಿಧಾನಕ್ಕೆ ಅಪ್ಲೋಡ್ ಮಾಡ್ತಿದ್ದೀನಿ. ದ ಓನ್ಲಿ ರೀಸನ್ ಈಸ್ ನನಗೆ ಎಡಿಟ್ ಮಾಡಬೇಕು ಆ್ಯಂಡ್ ಕ್ಯಾಮ್ರಾದಲ್ಲಿರೋದನ್ನ ಫೋನ್ಗೆ ಹಾಕ್ಕೋಬೇಕು ಅಂದರೆ ಸ್ಟೋರೇಜ್ ಇಶ್ಯೂ ಆಗುತ್ತೆ. ಒಂದೊಂದು ವೀಡಿಯೋ ಎಡಿಟ್ ಆಗಿ ಅದನ್ನು ಅಪ್ಲೋಡ್ ಮಾಡಿದ್ಮೇಲೆ ಇದನ್ನ ಇಲ್ಲಿ ನಾನು ಬ್ಯಾಕಪ್ ಮಾಡಿ ಡಿಲೀಟ್ ಮಾಡಿ ತುಂಬಾ ವಿಷಯ ನಡೀತಾ ಇದೆ. ಸೊ ಹಾಗಾಗಿ ಮೇ ಬಿ ದ ಲೆಂತಿಯೆಸ್ಟ್ ಟ್ರಿಪ್ ವ್ಲಾಗ್ಸಲ್ಲಿ ನನ್ನಲ್ಲಿ ಇದೇ ಫಸ್ಟ್ ಒನ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಈ ಸತಿ ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ಒಂದು ವೀಡಿಯೋನ ಮಾಡ್ತಾ ಇರೋದು. ಪೂರ್ತಿ ಡೀಟೇಲ್ಸ್ನ ನಾನು ನೋಟ್ ಡೌನ್ ಮಾಡ್ಕೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಈ ಒಂದು ಟ್ರಿಪ್ಪಿಂದು. ಏನಕ್ಕೆ ಅಂತ ಅಂದರೆ ಇಟ್ ವಾಸ್ ಎ ಲೆಂತಿ ಟ್ರಿಪ್. ಫಸ್ಟ್ ಆಫ್ ಆಲ್ ಇದನ್ನು ನಮಗೆ ಸ್ಪಾನ್ಸರ್ ಮಾಡಿ ಅಥವಾ ನಮ್ಮನ್ನ ಕರ್ಕೊಂಡು ಹೋಗಿದ್ದು ಈ ಒಂದು ಮೆಮೊರಿನೆಲ್ಲ ಕ್ರಿಯೇಟ್ ಮಾಡೋಕ್ಕಾಗಲಿ, ಈ ಒಂದು ಟ್ರಿಪ್ನ ಎಂಜಾಯ್ ಮಾಡೋಕ್ಕಾಗಲಿ ರೀಸನ್ ಮೇನ್ ಆಂಟಿ ಆ್ಯಂಡ್ ಅಂಕಲ್, ಅಶ್ವಿನಿ ಆಂಟಿ ಆ್ಯಂಡ್ ರಾಕೇಶ್ ಅಂಕಲ್, ಆಮೇಲೆ ಅಕ್ಕ ಬಾವ. ಸೊ ಟ್ರಿಪ್ಪು ಒಬ್ರು ಅಂತ ಆ್ಯಡ್ ಆಗಿ ಓವರ್ ಆಲ್ ಫ್ಯಾಮಿಲಿ ಆಫ್ ಐ ಥಿಂಕ್ 19 ಮೆಂಬರ್ಸ್ ನಾವು ಹೋಗಿದ್ದಿದ್ದು. ಫಸ್ಟಲ್ಲಿ ಇಬ್ಬರು ಇರಲಿಲ್ಲ, ಲಾಸ್ಟ್ 5 ಜನ ಇರಲಿಲ್ಲ ನಾವು ಕಮಿಂಗ್ ಬ್ಯಾಕ್. ಸೊ ನೀವು ಪೂರ್ತಿ ವೀಡಿಯೋಸ್ನ ನೋಡ್ಬೋದು. ಐ ನೋ ಕೆಲವೊಂದು ವೀಡಿಯೋಸ್ಗೆ ನನ್ನ ಎಕ್ಸ್ಪೆಕ್ಟೇಷನ್ ಇಲ್ದರ ಇದ್ರು ವ್ಯೂಸ್ ಹೋಯಿತು. ನನ್ನ ಪ್ರಕಾರ ವ್ಯೂಸ್ ಅಂದರೆ ಹೈಯೆಸ್ಟ್ ವ್ಯೂಸ್ ಹೋಗಬೇಕು ಅನ್ನೋದು ಏನಿಲ್ಲ, ಹೋದ್ರೂ ಖುಷಿನೇ ಇಲ್ಲ ಅಂತ ಹೇಳಲ್ಲ ನಾನು. ಬಟ್ ನನ್ನ ಒಂದು ಮೆಮೊರಿಗೆ ನಾಳೆ ದಿನ ನಾವು ಹಿಂಗೆಲ್ಲ ಟ್ರಿಪ್ ಹೋಗಿದ್ವಿ ಅಂತ, ಯಾಕೆಂದರೆ ಈಗ ಒಂದು ಸಣ್ಣ ಪುಟ್ಟ ಫೋಟೋಸ್ಗಳನ್ನ ನಾವೇನೇ ನೋಡಿದ್ರು ಕೂಡ ನಮಗೆ ಖುಷಿ ಆಗುತ್ತೆ. ಆ ಒಂದು ಫೋಟೋಸ್ ನೋಡ್ರೆ ಈ ಒಂದು ಪ್ಲೇಸ್ಗೆ ಹೋಗಿದ್ವಿ, ಈ ಥರ ಒಂದು ಮೆಮೊರಿ ಇರುತ್ತೆ. ಆ್ಯಂಡ್ ನಂಗೆ ಗೊತ್ತಿರೋಂಗೆ ನಾವೆಲ್ಲ ಚಿಕ್ಕವರು. ನಾನು ಆವಾಗ ಫಸ್ಟ್ PU-ನಲ್ಲಿದ್ದೆ. ನಂಗೆ ಕೊನೆ ತಂಗಿ ಅಂತೂ ಇನ್ನೂ ಹುಟ್ಟೇ ಇರಲಿಲ್ಲ. ಇಡೀ ಫ್ಯಾಮಿಲಿ ನಾವು ಮಡಿಕೇರಿಗೆ ಹೋಗಿದ್ವಿ. ಅದ್ರ ಕೆಲವೊಂದು ಫೋಟೋಸ್ಗಳಿದೆ ಅಷ್ಟೇ ಹೊರತು ಅವಾಗೆಲ್ಲ ಫೋನ್ ಇರಲಿಲ್ಲ. ಕೆಲವ್ರ ಹತ್ರ ಫೋನ್ ಇದ್ದರೂ ವೀಡಿಯೋಸ್ ಏನೂ ಮಾಡ್ಕೊಂಡಿರಲಿಲ್ಲ. ಬಿಕಾಸ್ ದಟ್ ಅಪ್ಗ್ರೇಡೆಡ್ ವರ್ಷನ್ಸಲ್ಲಿ ಏನೂ ಇರಲಿಲ್ಲ. ಇವತ್ತಿನ ಥರ ಸೋಷಿಯಲ್ ಮೀಡಿಯಾನೂ ಅಷ್ಟು ಲಾಂಗ್ ಆಗಿರಲಿಲ್ಲ ಅಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ 2012-13 ಟೈಮಲ್ಲಿ, ಐ ಥಿಂಕ್ 13 ಟೈಮಲ್ಲಿ ಏನೋ ಹೋಗಿದ್ದು ನಾವು ಮಡಿಕೇರಿ ಟ್ರಿಪ್ಗೆ. 2013 ಹೋದರೆ 25 ಆಫ್ಟರ್ 12 ಇಯರ್ಸ್ ನಾವು ಹೋಲ್ ಫ್ಯಾಮಿಲಿ ಆ್ಯಡ್ ಆನ್ಸ್ ಇದ್ದಾರೆ, ಪ್ಲಸ್ ಮೈನಸ್ ಎಲ್ಲ ಇದೆ ಇದರಲ್ಲಿ, ಓಕೆನಾ. ಸೊ ಹಾಗಾಗಿ ನಾವೊಂದು ಈ ಟ್ರಿಪ್ಗೆ ಅಂತ ಹೋಗಿದ್ದು, ಹೋಲ್ ಫ್ಯಾಮಿಲಿ ಹೋಗಿದ್ದು ಒಂದು ಖುಷಿ ಇದೆ, ಎಂಜಾಯ್ಮೆಂಟ್ ಇದೆ, ಮೆಮೊರಿ ಇದೆ. ನಾನು ವ್ಲಾಗ್ ಮಾಡಿರೋ ರೀಸನ್ ಕೂಡ ಮೆಮೊರೀಸ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಅನ್ನೋದೊಂದೇ ರೀಸನ್ಗೆ. ಬಟ್ ಈ ಒಂದು ಟ್ರಿಪ್ಪಿಂದನೂ ಕೆಲವೊಂದು ಇನ್ಫಾರ್ಮೇಷನ್ ಪಾಸ್ ಆನ್ ಆದರೆ ನೆಕ್ಸ್ಟ್ ಯಾರಾದರೂ ಪ್ಲ್ಯಾನ್ ಮಾಡಿದ್ರೆ ಸಹ ಅವ್ರಿಗೆ ಯೂಸ್ಫುಲ್ ಆಗಬಹುದೇನೋ ಅನ್ನೋದಕ್ಕೆ ಒಂದು ಬೇಸಿಕ್ ಡೀಟೇಲ್ಸ್ನ ನಾನಿಲ್ಲಿ ಜಸ್ಟ್ ನೋಟ್ ಡೌನ್ ಥರ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಾವು ಈ ಟ್ರಿಪ್ಪಲ್ಲಿ ನಾವು ಸ್ಟೇ ಮಾಡಿದ್ದಿದ್ದು ಡೀಟೇಲ್ಸ್. ಫಸ್ಟ್ ನಾನು ಈ ಒಂದು ಟ್ರಿಪ್ದು ಐಟ್ನರಿ ಅಂದರೆ ಯಾವ್ಯಾವ ಪ್ಲೇಸಸ್ಗೆ ನಾವು ಹೋಗಿದ್ವಿ ಅನ್ನೋ ಐಟ್ನರಿ ಹೇಳ್ತೀನಿ. ಅದಾದಮೇಲೆ ಎಲ್ಲಿ ಸ್ಟೇ ಮಾಡಿದ್ವಿ, ಅದ್ರ ಕಾಸ್ಟ್ ಏನಾಗಿತ್ತು, ಆ್ಯಂಡ್ ಇದ್ರ ಜೊತೆಗೆ ನಮ್ಮ ಪ್ರಿಫರೆನ್ಸಸ್ ಮೇಲೇ ನಾವು ಸ್ಟೇ ಆಗಿರೋದು ಕೂಡ, ಅದೇ ಒಂದು ಸ್ಟೇ ಇರುತ್ತೆ ಅಲ್ಲಿ ಅಂತೆಲ್ಲನೂ ಏನೂ ಇಲ್ಲ. ಇದೆಲ್ಲ ಅದ್ರ ಜೊತೆಗೆ ಅಲ್ಲಿ ನೋಡುವಂತಹ ಪ್ಲೇಸಸ್ಗಳು ಯಾವುದು, ನಮ್ಮ ಫೀಲ್ ಹೇಗಿತ್ತು ಕೆಲವೊಂದು ಪ್ಲೇಸಸ್ಗೆ, ಆ್ಯಂಡ್ ಫುಡ್ ವಿಚಾರ ಬಂದರೆ ಹೇಗಿತ್ತು ಅನ್ನೋದೆಲ್ಲ ಈ ವ್ಲಾಗಲ್ಲಿ ನೋಡೋಣ ಬನ್ನಿ. ಓಕೆ, ಫಸ್ಟ್ ಸೆಷನ್ನ ಶುರು ಮಾಡ್ಕೋತೀನಿ. ನಾವು ಹೋಗಿದ್ದು ಪ್ಲೇಸಸ್ ಯಾವ್ಯಾವುದು ಅಂದರೆ, ನಮ್ಮ ಒಂದು ಟ್ರಿಪ್ಪಲ್ಲಿದ್ದ ಐಟ್ನರಿ ಬಂದು ಆಗ್ರಾ, ಜೈಪುರ್, ಜೋಧ್ಪುರ್ ಆ್ಯಂಡ್ ಉದಯ್ಪುರ್. ಈ 4 ಪ್ಲೇಸ್ನ ಅಂದ್ಕೊಂಡಿದ್ದು ನಾವು. ಆದರೆ ಆಗ್ರಾದಲ್ಲಿ ನಮ್ಮದು ಬೇರೆ ಏನು ಪ್ಲೇಸಸ್ ಅಲ್ಲ, ತಾಜ್ ಮಹಲ್. ಬಿಕಾಸ್ ಯಾರು ನೋಡಿರಲಿಲ್ಲ, ಕೆಲವರೆಲ್ಲ ತಾಜ್ ಮಹಲ್ ತನಕ ಹೋಗಿನೂ ನೋಡ್ದಲೇ, ಐ ಮೀನ್ ಡೆಲ್ಲಿ ಆಗ್ರಾ ತನಕ ಹೋಗಿ ತಾಜ್ ಮಹಲ್ಗೆ ಹೋಗ್ದಲೇ ಇರೋರು ಇದ್ರು, ಕೆಲವರು ನೋಡಿರೋರು ಇದ್ದರು. ಸೊ ಆ ಒಂದು ಟ್ರಿಪ್ಪಲ್ಲಿ ಅದೊಂದು ಆ್ಯಡ್ ಆನ್ ಆಗಿತ್ತು. ಸೊ ನಾವು ಫಸ್ಟ್ ಹೋಗಿದ್ದು ಆಗ್ರಾಗೆ. ನಾವು ಫಸ್ಟ್ ಚನ್ನಪಟ್ಟಣದಿಂದ ಬ್ಯಾಂಗ್ಳೂರಿಂದ ನಾವು ಡೆಲ್ಲಿಗೆ ಹೋದ್ವಿ. ಡೆಲ್ಲಿಯಲ್ಲಿ ನಾವು ಒಂದು ಬಸ್ನ ಬುಕ್ ಮಾಡ್ಕೊಂಡಿದ್ವಿ. ಬೇಸಿಕಲಿ ನಮ್ಮ ಕಂಪ್ಲೀಟ್ ಟ್ರಿಪ್ಗೆ ಅದೊಂದೇ ಬಸ್ಸು. ನೀವು ಆ ಒಂದು ವ್ಲಾಗ್ಸಲ್ಲಿ ನೋಡ್ತಾ ಹೋದರೆ ವಾಟ್ ನೆಕ್ಸ್ಟ್ ಅನ್ನೋದು ಕಂಪ್ಲೀಟ್ 17 ವೀಡಿಯೋಸ್ ನೋಡಿದ್ರೆ ಕಂಪ್ಲೀಟ್ ಟ್ರಿಪ್ ಮುಗಿಯುತ್ತೆ. ದಿಸ್ ಇಸ್ 18th ವೀಡಿಯೋ ಆಗಿರುತ್ತೆ.
ಸೊ ನಾವು ಬುಕ್ ಮಾಡಿದ್ದೆಲ್ಲ ಡೀಟೇಲ್ಸ್ ಪ್ರತಿಯೊಂದೂ ಅಕ್ಕ ಆ್ಯಂಡ್ ಆಂಟಿನೇ ನೋಡ್ಕೊಂಡಿದ್ರು. ನಾನು ಏನೂ ಬುಕ್ ಮಾಡಲಿಲ್ಲ. ನಾನು ಯಾವುದೋ ಒಂದು ಪ್ಲೇಸ್ಗೂ ಏನೋ ಬುಕ್ ಮಾಡಿಕೊಟ್ಟಿದ್ದೆ ಅಷ್ಟೇ. ನಾನು ಅಂದರೆ ಲೈಕ್ ಐ ವಾಸ್ ಪಾರ್ಟ್ ಆಫ್ ಇಟ್ ಅಷ್ಟೇ ಆಗಿಬಿಟ್ಟು ನಾನೇನು ಬುಕ್ ಮಾಡಿರಲಿಲ್ಲ. ಬಿಕಾಸ್ ಅದು ಇಂಡಿಯಾನೇ ಮಾಡಬೇಕಾಗಿ ಬಂದಿತ್ತು ಅಂತ ಅಷ್ಟೇ. ಮೇಕ್ ಮೈ ಟ್ರಿಪ್ಪಲ್ಲಿ ಕಸ್ಟಮೈಸ್ಡಾಗಿ ಏನೋ ಮಾಡ್ಕೊಂಡಿದ್ರು ಅವರು. ನಂಗೆ ಕಂಪ್ಲೀಟ್ ಅವ್ರು ಮಾಡಿದ್ದು ಗೊತ್ತಿಲ್ಲ. ಒಟ್ಟಲ್ಲಿ ಮೇಕ್ ಮೈ ಟ್ರಿಪ್ಪಲ್ಲಿ ನಾವು ಕಸ್ಟಮೈಸ್ ಯುವರ್ ಟ್ರಿಪ್ಪಲ್ಲಿ ಮಾಡಿದ್ವಿ. ಆ್ಯಂಡ್ ನಾವು ಪ್ರತಿಯೊಂದು ಬುಕ್ಕಿಂಗ್ಸು ಕೆಲವೊಂದು ಸಪ್ರೇಟ್ ಬುಕ್ಕಿಂಗ್ಸ್ ಎಲ್ಲ ನಾವೇ ಮಾಡ್ಕೊಂಡಿದ್ವಿ. ರೂಮ್ ಬುಕ್ಕಿಂಗ್ಸ್ ಎಲ್ಲ ಅವ್ರವ್ರದ್ದು ಇವಾಗ 19 ಮೆಂಬರ್ಸ್ ಹೋಗಿದ್ದೀವಿ. 19 ಮೆಂಬರ್ಸು ಫ್ಯಾಮಿಲಿ ವೈಸ್ ಅವ್ರವರೇ ಮಾಡ್ಕೊಂಡಿದ್ರು ಆ್ಯಕ್ಚುಲಿ. ಇದ್ರ ಜೊತೆಗೆ ನಮಗೆ ಪೂರ್ತಿ ಪ್ಯಾಕೇಜ್ಗೆ ಆ ಪ್ಲೇಸ್ಗೆ ಗೈಡ್ಗಳು ಆಟೋಮೆಟಿಕ್ಕಾಗಿ ನಮ್ಮ ಆಂಟಿನ ಕಾಂಟ್ಯಾಕ್ಟ್ ಮಾಡಿ ಬರ್ತಾ ಇದ್ರು ಅಲ್ಲಿಗೆ. ಸೊ ನಾವು ಆಗ್ರಾದಲ್ಲಿ ತಾಜ್ ಮಹಲ್ ಒಂದೇ ಕಂಪ್ಲೀಟಾಗಿ ನೋಡಿದ್ದು. ಅಲ್ಲಿ ಇನ್ನೂ ನಾವು ಆಗ್ರಾ ಫೋರ್ಟ್ ನೋಡ್ಬೋದಾಗಿತ್ತು. ಬಟ್ ನಮಗೆ ನಾವಿಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಆಗೋಷ್ಟರೊಳಗೆ ಈವ್ನಿಂಗ್ ಆಗಿತ್ತು. ಆ್ಯಂಡ್ ನಾವು ಫ್ರೆಶ್ ಅಪ್ ಕೂಡ ಆಗಿರಲಿಲ್ಲ. ಡೈರೆಕ್ಟಾಗಿ ಅಲ್ಲಿಗೆ ಹೋದ್ವಿ ಆಗ್ರಾ ಫೋರ್ಟ್ನೇ ನೋಡೋಣ ಅಂತ. ಬಟ್ ಸ್ಟಿಲ್ ನಮಗೆ ಅದು ಆಲ್ರೆಡಿ ಕ್ಲೋಸಿಂಗ್ ಅವರ್ಸ್ ಆಗಿದ್ದರಿಂದ ನಮಗೆ ಒಳಗೆ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಟೈಮ್ ಕೂಡ ನಮಗೆ ಟ್ರಿಪ್ಪಲ್ಲಿ ಸ್ಕೆಡ್ಯೂಲಲ್ಲಿ ಟೈಮ್ ಇರಲಿಲ್ಲ ನಮಗೆ. ಸೊ ಹಂಗಾಗಿ ನಾವು ಆಗ್ರಾ ಫೋರ್ಟ್ನ ಔಟ್ಸೈಡಿಂದನೇ ಜಸ್ಟ್ ನೋಡ್ಕೊಂಡು ಬಂದ್ವಿ. ಅಲ್ಲಿಂದ ಒಂದು ಮಾರ್ಬಲ್ ಸ್ಟೋರೀಸ್ ಥರ ಏನೋ ಒಂದು ಪ್ರೈವೇಟ್ ಒಂದು ಗೈಡ್ ಏನಿದ್ರಲ್ಲ ಅವರೇ ಕರ್ಕೊಂಡು ಹೋಗಿದ್ರು. ಮಾರ್ಬಲ್ ಹಿಸ್ಟ್ರಿ ಥರನೇ ಅಲ್ಲಿ ಶಾಪಿಂಗ್ ಕೂಡ ಇತ್ತು. ಆ್ಯಂಡ್ ಅವ್ರನ್ನ ಎಕ್ಸ್ಪ್ಲೈನ್ ಕೂಡ ಮಾಡಿದ್ರು. ನಾನು ಅದ್ರದ್ದು ಕೂಡ ಎಲ್ಲ ವೀಡಿಯೋದು ನಾನು ಪ್ಲೇ ಲಿಸ್ಟೇ ಹಾಕ್ತೀನಿ, ಲಿಂಕಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಸೊ ದಟ್ ನೀವು ನೋಡ್ಬೋದು. ಸೊ ಅಲ್ಲಿ ನಾವು ನೋಡಿದ್ದು ತಾಜ್ ಮಹಲ್. ಒನ್ ಡೇ ಪೂರ್ತಿ ತಾಜ್ ಮಹಲೇ ಆಗಿತ್ತು ನಮಗೆ. ಅರ್ಲಿ ಮಾರ್ನಿಂಗ್ ಹೋಗಿದ್ದು ತಾಜ್ ಮಹಲ್ನ ನೋಡಿದ್ವಿ ನಾವು. ಅಲ್ಲಿ ನಮಗೆ ಅದರದ್ದು ಏನೇನು ವಿಷಯಗಳನ್ನೆಲ್ಲ ತಾಜ್ ಮಹಲ್ಗೆ ಹೋಗಿದ್ದು ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ, ಅದನ್ನು ನೋಡ್ಬೋದು. ಆ್ಯಂಡ್ ಅದಕ್ಕೆ ಎಂಟ್ರಿ ಫೀಸಸ್ಗಳನ್ನ ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೋಬಹುದು. ಅದ್ರ ಲಿಂಕ್ ಬೇಕು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಅಂತ ಮಾಡಿದ್ರೆ, ಲೈಕ್ ತಾಜ್ ಮಹಲ್ ಲಿಂಕ್ ಬುಕ್ಕಿಂಗ್ ಲಿಂಕ್ ಅನ್ನೋದು ಮಾಡಿದ್ರೆ ನಾನು ಅದ್ರ ಲಿಂಕ್ಸ್ ಎಲ್ಲ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಆ್ಯಕ್ಚುಲಿ ನನ್ನ ಹತ್ರ ಅದಕ್ಕೊಂದು ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮ ಆಂಟಿ ನಮ್ಮ ಅಕ್ಕ ಎಲ್ಲ. ಸೊ ಅದನ್ನು ನಾನು ಅದರಲ್ಲಿ ಲಿಂಕ್ ನಿಮಗೆ ತೆಗೆದು ನಾನು ಕಳಿಸ್ಬಲ್ಲೆ. ಬಟ್ ಅದು 1 ವೀಕ್ ಬಿಫೋರ್ ಅಷ್ಟೇ ಮಾಡ್ಬೋದು. ಆ್ಯಂಡ್ ಫ್ರೈಡೇಸ್ ತಾಜ್ ಮಹಲ್ ಕ್ಲೋಸ್ ಇರುತ್ತೆ. ಫಾರ್ ದ ವಿಸಿಟರ್ಸ್ ಲೋಕಲ್ ಪೀಪಲ್ಗೆ ಮಾತ್ರ ಅವೈಲೇಬಲ್ ಇರುತ್ತೆ, ಅದು ಲೋಕಲ್ ಮುಸ್ಲಿಮ್ಸ್ಗೆ ಮಾತ್ರ. ಸೊ ನಾವು ತಾಜ್ ಮಹಲ್ ಮುಗಿದ್ಮೇಲೆ ಅವತ್ತಿನ ದಿನನೇ ವಿ ಟ್ರಾವೆಲ್ ಟು ಜೈಪುರ್ಗೆ ಹೋಗಿದ್ದು ನಾವು. ಆನ್ ದ ವೇ ಅಲ್ಲಿ ಫತೇಪುರ್ ಸಿಕ್ರಿನ ನೋಡಿದ್ವಿ. ಕೆಲವರು ಆಗ್ರಾ ಫೋರ್ಟ್ ನೋಡಿದ್ರೆ ಫತೇಪುರ್ ಬೇಡ ಅಂತಾರೆ, ಫತೇಪುರ್ ಬೇಡ ಆಗ್ರಾ ಫೋರ್ಟ್ ಬೇಡ ಅಂತಾರೆ. ಬಟ್ 2 ಡಿಫ್ರೆಂಟ್ ಥಿಂಗ್ಸ್, ಎರಡು ಬೇರೆ ಬೇರೆ ಥರನೇ. ಅದಕ್ಕೆ ಆದಂಥ ಒಂದು ಸ್ಟೋರೀಸ್ಗಳಿದೆ. ನೋಡೋದಕ್ಕೆ ಅದು ಒಂಥರ ಡಿಫ್ರೆಂಟ್ ಆಗಿದೆ. ಬಟ್ ದ ಸ್ಟೋನ್ ಕಲರ್ಸ್ ಮೈಟ್ ಬಿ ಎ ಸಿಮಿಲರ್ ಬಟ್ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಫತೇಪುರ್ ಸಿಕ್ರಿಲಿ ನಮಗೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬಟ್ ದಟ್ ವಾಸ್ ಗ್ರೇಟ್. ನಾವು ಫೋಟೋಸ್ಗಳೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಒಂದು ಮಿಸ್ ಆಗಿ ನಾನು ಫೋನನ್ನು ಬಸ್ಸಲ್ಲೇ ಬಿಟ್ಟುಟ್ಟೋಗ್ಬಿಟ್ಟಿದ್ದೆ. ಸೊ ಹಾಗಾಗಿ ನಾವು ಇದು ಮಾಡಿದ್ದು. ಆನ್ ದ ವೇ ಟು ಜೈಪುರ್ ಫತೇಪುರ್ ಸಿಕ್ರಿ ಆಯಿತು. ಜೈಪುರಲ್ಲಿ ಏನೇನಿದೆ ನೋಡೋಕ್ಕೆ ಅಂತ ಅಂದರೆ ನಾವು ನೋಡಿದ್ದು ಫಸ್ಟು ಅಂಬಾ ಫೋರ್ಟ್ನ ನೋಡಿದ್ವಿ. ಅಂಬಾ ಫೋರ್ಟ್ಗೆ ಹೋಗ್ಬೇಕಾದ್ರೆ ಪಾನಾಮೀನಾ ಕುಂಡ್ ಅಂತ ಏನೋ ಒಂದು ಪ್ಲೇಸ್ ಅಂದರೆ ಲೈಕ್ ಸ್ಟೆಪ್ಸ್ ವೆಲ್ ಅಂತ ಹೇಳ್ತಾರಲ್ಲ ಆ ಥರದೊಂದು ವೆಲ್ ಇದೆ, ಅಲ್ಲಿಗೆ ಹೋಗಿದ್ವಿ. ಅಂಬರ್ ಫೋರ್ಟ್ಗೆ ಹೋಗೋ ರೂಟಲ್ಲೇ ನಮಗೆ ಜಲ್ಮಹಲ್ ಈ ಪಾನಾಮೀನಾ ಕುಂಡ್ ಸಿಗುತ್ತೆ. ಅದಾದಮೇಲೆ ಅಂಬರ್ ಫೋರ್ಟ್ ಇರುತ್ತೆ. ಅದಕ್ಕೆ ಆ್ಯಕ್ಚುಲಿ 1 ಡೇ ಪೂರ್ತಿ ಬೇಕಾಗುತ್ತೆ. ಅಂಬರ್ ಫೋರ್ಟ್ ಇಸ್ ಅ ಬಿಗ್ಗರ್ ಒನ್. ಸೊ ಪೂರ್ತಿ ನೋಡಿಕೊಂಡು ಅದಾದ್ಮೇಲಿಂದ ನಾವು ಬರಬೇಕಾಗೋದು ಬೇರೆ ಸಿಟಿ ಪ್ಯಾಲೇಸ್ನ ಲೈಕ್ ಒಂದಿಂದಲೇ ಕವರ್ ಮಾಡ್ಬೋದು. ಸಿಟಿ ಪ್ಯಾಲೇಸ್ನ ನೋಡಿದ್ವಿ, ಸಿಟಿ ಪ್ಯಾಲೇಸ್ ಆಫ್ ಜೈಪುರ್. ಸೊ ನಮ್ಮ ಒಂದು ಇದರಲ್ಲಿ ಹವಾ ಮಹಲ್ ಕೂಡ ಆಯಿತು, ಜಂತರ್ ಮಂತರ್ ಇತ್ತು, ಜಲ್ ಮಹಲ್ ಇರಲಿಲ್ಲ ಆ್ಯಕ್ಚುಲಿ. ಬಟ್ ಆನ್ ದ ವೇ ಜಸ್ಟ್ ಅದು ವಿಸಿಟಿಂಗ್ ಸ್ಪಾಟ್ ಥರ ಎಲ್ಲ ನೋಡಬೇಕಾಯ್ತು, ನೋಡೋಂಗೆ ಸಿಕ್ತು, ನೋಡ್ಕೊಂಡ್ವಿ ನಾವು. ಹವಾ ಮಹಲ್ ಕೂಡ ಅಲ್ಲಿ ನಿಂತು ನಾವು ಫೋಟೋಸ್ ತಗೊಳ್ಳಿಕ್ಕೆ ರಶ್ ಇದ್ರೆ ಅಥವಾ ಟ್ರಾಫಿಕ್ ಇದ್ದರೆ ನಮ್ಮ ಒಂದು ವೆಹಿಕಲ್ಸ್ನ ಸ್ಟಾಪ್ ಮಾಡಿ ತಗೊಳ್ಳೋಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾವೇ ಡಿಫ್ರೆಂಟ್ ಪ್ಲ್ಯಾನ್ಸ್ ಏನಾದರೂ ಮಾಡ್ಕೋಬೇಕಾಗತ್ತೆ ಹವಾ ಮಹಲ್ಗೆ ಮಾತ್ರ. ಸೊ ಜಂತರ್ ಮಂತರ್ ನಾವು ಆಪ್ಷನ್ಗೆ ಬಿಟ್ಬಿಟ್ವಿ. ಬಿಕಾಸ್ ಆಲ್ರೆಡಿ ಎಲ್ಲ ಒಂಥರ ಒಂದು ಪಾಯಿಂಟಲ್ಲಿ ಫುಲ್ ಬಿಸಿಲಿದೆ ಆ್ಯಂಡ್ ತುಂಬ ಸುಸ್ತಾಗೋಗಿದೆ. ಕಮ್ ಲೆಟ್ಸ್ ಗೋ ಫಿನಿಶ್ ದಿಸ್, ನಮಗೆ ನಾಗಲ್ಲ, ವಿ ವಾಂಟ್ ರೆಸ್ಟ್ ಅನ್ನೋ ಥರ. ಆ್ಯಂಡ್ ಇಡೀ ಟ್ರಿಪ್ಪಲ್ಲಿ ನಾವು ಇನ್ನೊಂದೇನು ಅಂದರೆ ಶಾಪಿಂಗಿಗೆ ಜಾಸ್ತಿ ಟೈಮ್ಸ್ ಇಟ್ಕೊಂಡಿರೋದಲ್ಲ. ಇದ್ದ ಕಾರಣ ನಾವು ಜಂತರ್ ಮಂತರ್ನ ಕ್ಯಾನ್ಸಲ್ ಮಾಡಿಕೊಂಡು ವಿ ವೆಂಟ್ ಫಾರ್ ರೂಮ್ಗೆ ಹೋಗಿ ಜಸ್ಟ್ ಒಂದು 10 ಮಿನಿಟ್ಸ್ ಫ್ರೆಶ್ ಅಪ್ ಮಾಡಿಕೊಂಡು ವಾಪಸ್ ನಾವು ಶಾಪಿಂಗಿಗೆ ಅಂತ ಬರ್ತೀವಿ. ಸೊ ಶಾಪಿಂಗ್ ಪ್ಲೇಸಸ್ ಏನೇನು ಅನ್ನೋದು ಕೂಡ ನಾನು ನೆಕ್ಸ್ಟ್ ಹೇಳ್ತೀನಿ. ಬಟ್ ಫಸ್ಟ್ ಯಾವ್ಯಾವ ಊರಲ್ಲಿ ಏನೇನು ಪ್ಲೇಸಸ್ ಇದ್ದಿದ್ದು ಅಂತ ಹೇಳ್ಬಿಡ್ತೀನಿ. ಆ್ಯಂಡ್ ಇಲ್ಲಿ ಚೌಕಿದಾನಿ ರೆಸ್ಟೋರೆಂಟ್ ಅನ್ನೋದು ಜೈಪುರಲ್ಲಿ ಸ್ವಲ್ಪ ಫೇಮಸ್ ಆ್ಯಕ್ಚುಲಿ. ಆದರೆ ನಮಗೆ ಆ ಫುಡ್ ಸೆಟ್ ಆಗ್ದಲ್ಲ ಇದ್ದಿದ್ದು ರೀಸನು ಅಥವಾ
ನಮ್ಗೆ ಇಷ್ಟ ಆಗಲಿಲ್ವೋ ಟೇಸ್ಟ್ ಏನೋ ಗೊತ್ತಿಲ್ಲ, ನಮ್ಮ ಎಕ್ಸ್ಪೆಕ್ಟೇಷನ್ ತುಂಬ ಮೇಲಿತ್ತು. ಬಟ್ ನಾವು ಅಂದ್ಕೊಂಡಿದ್ದಕ್ಕಿಂತ ಕಮ್ಮಿ ಇದ್ದಿದ್ದರಿಂದ ನಮ್ಗೆ ಓಕೆ ಅನಿಸ್ತು. ಆ್ಯಂಡ್ ಫುಡ್ ವಾಸ್ ನಾಟ್ ಗ್ರೇಟ್ ನನಗೆ ಅನಿಸಿದ ಪ್ರಕಾರ. ಆ್ಯಂಡ್ ಅದಕ್ಕೆ ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಪ್ರೈಸ್ ವಾಸ್ ಟು ಹೆವಿ, 1200 ಪರ್ ಹೆಡ್. ದೊಡ್ಡವ್ರಿಗೆ, ಚಿಕ್ಕವ್ರಿಗೆ 650 ಏನೋ ಆಯಿತು. ವೆಬ್ಸೈಟಲ್ಲೇ ಮುಂಚೆನೇ ಬುಕ್ ಮಾಡಬೇಕಿತ್ತು. ನಾವು ರಾಯಲ್ ತಾಲಿ ಏನನ್ನ ಬುಕ್ ಮಾಡಿದ್ವಿ. ಸೊ ಬಟ್ ನಮ್ಗೆ ಇಷ್ಟ ಆಗಲಿಲ್ಲ ಆ ಒಂದು ಪ್ಲೇಸು. ನೆಕ್ಸ್ಟ್ ಡೇ ನಮ್ಮದು ಜೋಧ್ಪುರ್ಗೆ ಟ್ರಾವೆಲ್ ಇತ್ತು. ಸೊ ಆನ್ ದ ವೇ ಟು ಜೋಧ್ಪುರ್ಗೆ ಹೋದಾಗಲೇ ನಾವು ಉಮೇದ್ ಭವನ್ ಪ್ಯಾಲೇಸ್, ಆಮೇಲಿಂದ ಮೆಹರಂಗ ಫೋರ್ಟ್ನ ನೋಡಿದ್ವಿ. ಸೊ ನಿಮಗೆ ಯಾವುದೇ ಪ್ಯಾಲೇಸ್ಗೆ ಹೋದ್ರು, ಯಾವುದೇ ಫೋರ್ಟ್ಗೆ ಹೋದ್ರು, ದ ಮೇನ್ ಥಿಂಗ್ಸ್ ನಿಮ್ಗೆ ನೋಡೋಕೆ ಕಲಿಸಿರೋದು ಮ್ಯೂಸಿಯಂ ಟೈಪು. ನಿಮಗೆ ಮ್ಯೂಸಿಯಂ ಥರ ನೋಡೋಕೆ ಇಷ್ಟ ಆಗಲಿಲ್ಲ ಅಂತ ಅಂದರೆ ಜಸ್ಟ್ ನೋಡ್ಕೊಂಡು ಪಾಸ್ ಆಗ್ಬೋದು. ಕೆಲವರಿಗೆ ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಓದಬೇಕು ಅಂದೆಲ್ಲ, ಅವ್ರು ಅದನ್ನೆಲ್ಲ ಓದಿ ತಿಳ್ಕೊಳ್ಳೋ ಥರ ಎಲ್ಲ ಮಾಡ್ತಾರೆ. ಬಟ್ ಮಾನ್ಯುಮೆಂಟ್ಸ್ಗಳಿಗೆ ಆ್ಯಂಡ್ ಫೋರ್ಟ್ಗಳನ್ನ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಒಂದು ಪಾಯಿಂಟಲ್ಲಿ ನನಗೆ ಒಂದು ನೋಡಿ ಸ್ವಲ್ಪ ಬೇಜಾರಾಗೋಗಿ ನನಗೆ ಉದಯ್ಪುರಲ್ಲಿ ನಾನು ಜಾಸ್ತಿ ಏನೂ ನೋಡೋಕೆ ಹೋಗಲಿಲ್ಲ. ಬಟ್ ಇನ್ನು ಮಿಕ್ಕಿದ ಕಡೆ ಎಲ್ಲ ನೋಡಿದೆ. ಆ್ಯಂಡ್ ಒಂದು ಕಾರ್ ಮ್ಯೂಸಿಯಂ ಕೂಡ ಇದೆ ಉಮೇದ್ ಭವನ್ ಪ್ಯಾಲೇಸಲ್ಲಿ. ಆ್ಯಂಡ್ ನೆಕ್ಸ್ಟ್ ಹೋಗಿದ್ದು ನಾವು ಅಲ್ಲಿ ಹೋಟೆಲಲ್ಲಿ ಅವತ್ತೇ ನೈಟ್ ಸ್ಟೇ ಆಗಿ ನೆಕ್ಸ್ಟ್ ಡೇ ನಾವು ಹೋಗಿದ್ದು ಉದಯ್ಪುರ್ಗೆ ನಾವು ಡೈರೆಕ್ಟಾಗಿ ಹೋಗಿದ್ದು ತಾಜ್ ಲೇಕ್ ಪ್ಯಾಲೇಸ್ಗೆ. ಇಟ್ಸ್ ಕಂಪ್ಲೀಟ್ಲಿ ಸ್ಟೇ ಅಷ್ಟೇ ಅಲ್ಲಿ ನಾವು ಮಾಡೋಕ್ಕೆ ಅಂತ ಹೋಗಿದ್ದು. ಆ್ಯಂಡ್ ಥೀಮ್ ಕಲರ್, ಫ್ಯಾಮಿಲಿ ಕಲರ್ ಫೋಟೋಶೂಟ್ ಥರ ಮಾಡ್ಕೊಳ್ಳೋಣ ಇಡೀ ಪ್ಯಾಲೇಸ್ ಒಳಗಡೆ. ಅದು ಬಂದು ಪಿಚೋಲಾ ಲೇಕ್ ಮೇಲೆ ಇರುತ್ತೆ. ಆ್ಯಂಡ್ ಅದು ಬಂದು ಹ್ಯೂಮನ್ ಮೇಡ್ ಲೇಕ್ ಆ್ಯಕ್ಚುಲಿ. ಅದರಲ್ಲಿ ಅವರು ಒಂದು ಪ್ಯಾಲೇಸ್ ಥರ ಕ್ರಿಯೇಟ್ ಮಾಡಿರೋದ್ರಲ್ಲಿ ಅದು ಇವಾಗ ತಾಜ್ ಲೇಕ್ ಪ್ಯಾಲೇಸ್ ಆಗಿದೆ. ಸೊ ಅಲ್ಲಿ ಸ್ಟೇ ಅದು ಪ್ರೈಸಿಂಗ್ ಎಲ್ಲ ಹೇಳ್ತೀನಿ ನಾನು ನೆಕ್ಸ್ಟು. ಅದಾದ್ಮೇಲಿಂದ ಆವತ್ತು ಅಂದರೆ ಲೈಕ್ ನಾವು ಜೋಧ್ಪುರಿಂದ ಉದಯ್ಪುರ್ಗೆ ನೆಕ್ಸ್ಟ್ ಡೇ ಏನು ಟ್ರಾವೆಲ್ ಮಾಡಿ ನಾವು ಡೈರೆಕ್ಟಾಗಿ ಹೋಗಿದ್ದೇನೆ ತಾಜ್ ಲೇಕ್ ಪ್ಯಾಲೇಸ್ಗೆ. ಆ ನೈಟಲ್ಲಿ ಸ್ಟೇ ಮಾಡಿದ್ವಿ. ನೆಕ್ಸ್ಟ್ ಡೇ ಆಫ್ಟರ್ನೂನ್ಗೆ ನಮಗೆ ಚೆಕ್ಔಟ್ ಇತ್ತು. ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಸಿವ್ ಇತ್ತು ನಮಗೆ. ಡಿನ್ನರ್ ಮಾತ್ರ ನಾವು ಅಲ್ಲಿ ನಮಗೆ ಹೇಗೆ ಬೇಕೋ ಕಸ್ಟಮೈಸ್ ಮಾತಾಡಿಕೊಂಡು ಲೈಕ್ ಮೆನು ಸೆಟ್ ಮಾಡಿಕೊಂಡು ನಾವು ಡಿನ್ನರ್ನ ತೊಗೊಂಡ್ವಿ ಅಲ್ಲಿ. ಬಿಕಾಸ್ ನೀವು ಒನ್ಸ್ ಹೊರಗಡೆ ಬರಬೇಕು ಅಂದರೆ ಆಫ್ಟರ್ 7 ನಿಮಗೆ ಲೇಕಲ್ಲಿ ಕರ್ಕೊಂಡು ಬರಲ್ಲ, ಅದಕ್ಕೋಸ್ಕರ. ಸೊ ನಾವು ಅಲ್ಲೇ ಕಸ್ಟಮೈಸ್ ಮಾಡಿ ಊಟನ ತೊಗೊಂಡಿದ್ದು, ಊಟ ತಿಂದ್ವಿ ಅಲ್ಲೇ ನಾವು. ನೆಕ್ಸ್ಟ್ ಡೇ ನಾವು ಮಾಡಿದ್ದೇನಪ್ಪ ಅಂದರೆ ಸಿಟಿ ಪ್ಯಾಲೇಸ್ ಆಫ್ ಉದಯ್ಪುರ್ಗೆ ಹೋದ್ವಿ. ಅದಾದಮೇಲೆ ವಿ ವೆಂಟ್ ಟು ಒನ್ ಮೋರ್ ಸ್ಟೇ ಇತ್ತಲ್ಲ, ಅಲ್ಲಿಗೆ ಹೋದ್ವಿ. ಆ್ಯಕ್ಚುಲಿ ನಲ್ಲಿ ಇದ್ದಿದ್ದು ಸಜ್ಜಂಗ ಫೋರ್ಟ್ ಒಂದೇ ನೋಡೋದಕ್ಕೆ. ಬಟ್ ನಾವು ಇನ್ನೊಂದು ಸ್ಟೇ ಮಾಡಿದ್ವಲ್ಲ, ಆ ಸ್ಟೇಗೆ ಹೋದ್ವಿ. ಆ ಸ್ಟೇಯಲ್ಲಿ ರಿಲ್ಯಾಕ್ಸ್ ಆದ್ವಿ ನೈಟು. ಆ್ಯಂಡ್ ನೈಟು ನಾವು ಮತ್ತೆ ಶಾಪಿಂಗ್ ಅಂತ ಹೋದ್ವಿ. ಮೇನ್ಲಿ ಕೆಲವ್ರಿಗೆ ಅಲ್ಲಿ ಫುಡ್ ಸ್ಪೈಸ್ ಲೆವೆಲ್ ಅವೆಲ್ಲ ಸೆಟ್ ಆಗಿಲ್ಲ ಅಂದರೆ ಸ್ಟಮಕ್ ಅಪ್ಸೆಟ್ ಎಲ್ಲ ಆಗುತ್ತೆ. ಕೆಲವೊಮ್ಮೆ ಕ್ಲೆನ್ಲಿನೆಸ್ ಇಲ್ಲ ಅಂದ್ರೂ ಆಗುತ್ತೆ, ಅಥವಾ ವೆದರ್ ಚೇಂಜ್, ಪ್ಲೇಸ್ ಚೇಂಜ್ ಆದ್ರೂ ಆಗುತ್ತೆ. ಸೊ ನಮ್ಮಲ್ಲಿ ಕೆಲವ್ರಿಗೆ ಆಗಿತ್ತು ಸ್ಟಮಕ್ ಅಪ್ಸೆಟ್ ಥರ ಆ್ಯಂಡ್ ಹೆಲ್ತ್ ಇಶ್ಯೂಸ್ ಥರ ಎಲ್ಲ ಆಗಿತ್ತು. ನಾಟ್ ಸಿವಿಯರ್, ಮೈಲ್ಡಾಗಿ ಆಗಿತ್ತು. ಸೊ ನೆಕ್ಸ್ಟ್ ನಾವು ಅದಾದಮೇಲಿಂದ ಒನ್ ಡೇ ನಾವು ಲೈಕ್ ಒಂದು 3 ಫ್ಯಾಮಿಲೀಸ್ ಮಾತ್ರ ಇದ್ದರು. ಆಂಟಿ ಮತ್ತು ಲೈಕ್ 2 ಆಂಟೀಸ್, 5 ಮೆಂಬರ್ಸ್ ಬೇಸಿಕಲಿ. 2 ಆಂಟೀಸ್ ಅವ್ರ ಫ್ಯಾಮಿಲಿ ಮಾತ್ರ ಅವ್ರು ವಾಪಸ್ ಹೊರಟೋಗಿದ್ರು. ಅವ್ರದ್ದು ಟ್ರಿಪ್ ಮುಗಿದು ಹೊರಟೋದ್ರು ಅವ್ರು ಆ್ಯಕ್ಚುಲಿ. ಸೊ ಅವಾಗ ನೆಕ್ಸ್ಟ್ ಡೇ ನಾವು ಸಜ್ಜಂಗ ಫೋರ್ಟ್ನ ನೋಡಿದ್ದು. ಸೊ ಉದಯ್ಪುರಲ್ಲಿ ನಾವು ನೋಡೋಕ್ಕಾಗುತ್ತೆ ತಾಜ್ ಲೇಕ್ ಪ್ಯಾಲೇಸ್, ಸಿಟಿ ಪ್ಯಾಲೇಸ್ ಆಫ್ ಉದಯ್ಪುರ್, ಹಾಗೆ ಸಜ್ಜಂಗ ಫೋರ್ಟ್. ಸೊ ನಾವು ನೋಡೋದಿಷ್ಟು. ಇನ್ನೂ ಕೆಲವೊಂದು ಪ್ಲೇಸಸ್ ಏನಾದರೂ ಇದೆ ಅಂತಂದರೆ ಅದನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಓಕೆ, ಈಗ ನಾವು ಸ್ಟೇ ಮಾಡಿದ್ದೀವಿ ಎಲ್ಲಿ ಅಂತ ಅದ್ರ ಪ್ರೈಸಿಂಗ್ನ ಹೇಳ್ತೀನಿ. ನಾನು ಎಕ್ಸಾಕ್ಟ್ ಪ್ರೈಸ್ ಹೇಳ್ತಾ ಇಲ್ಲ, ಬಿಟ್ವೀನ್ ಅರೌಂಡ್ ಎಷ್ಟಿರ್ಬೋದು ಅಂತ ಹೇಳ್ತೀನಿ. ಬಿಕಾಸ್ ನನಗೆ ಅವತ್ತಿಂದಕ್ಕೆ ನಾನು ಬುಕ್ ಮಾಡಿಲ್ಲ. ಬಟ್ ನನ್ನ ವೆಬ್ಸೈಟ್ಸಲ್ಲಿ ಚೆಕ್ ಮಾಡಿ ಅದು ಆವ್ರೇಜ್ ಅಥವಾ ಅರೌಂಡ್ ಪ್ರೈಸಿಂಗ್ ಏನಿರುತ್ತೆ ಅನ್ನೋದನ್ನ ಹೇಳ್ತೀನಿ. ITC ಮುಘಲ್ ಆಗ್ರಾ, ಅಲ್ಲಿ ನಾವು ಲಕ್ಸುರಿ ಸ್ಟೇ ಅಂತ ಇದೆ, ಅಲ್ಲಿ ಆಗ್ರಾದಲ್ಲಿ ನಾವು ಸ್ಟೇ ಮಾಡಿದ್ದು ITC ಮುಘಲಲ್ಲಿ. ಅವ್ರದ್ದು ಪ್ರೈಸಿಂಗ್ ಏನಿರುತ್ತೆ ಅಂದರೆ ನಾವು ನಾರ್ಮಲ್ ಸುಪೀರಿಯರ್ ರೂಮ್ ತೊಗೊಂಡಿದ್ದು, ಅದಕ್ಕೆ 12K ಇಂದ 30K ತನಕನೂ ವೇರಿಯೇಷನ್ ಇರುತ್ತೆ. 12K ಇಂದ 30K ತನಕನೂ ವೇರಿಯೇಷನ್ ಇರುತ್ತೆ. ನೆಕ್ಸ್ಟ್ ನಾವು ಜೈಪುರಲ್ಲಿ ಸ್ಟೇ ಆಗಿದ್ದು, ಅಲ್ಲಿ 1 ನೈಟ್ ಅಷ್ಟೇ ಸ್ಟೇ ಆಗಿದ್ವಿ. ಜೈಪುರಲ್ಲಿ ನಾವು ಸ್ಟೇ ಆಗಿದ್ದು 2 ನೈಟ್ಸ್. ಅದು ಬಂದು ITC ರಜಪುಟಾನ. ಆದರೂ ಪ್ರೈಸು ಅಷ್ಟೇ 15K ಇಂದ 30K ಅರೌಂಡಲ್ಲಿರುತ್ತೆ, ಬೇಸ್ಡ್ ಆನ್ ದ ನೀವು ಯಾವ ಟೈಮಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡ್ತೀರಾ, ವೆಕೇಷನ್ ಟೈಮಾ ಆ್ಯಂಡ್ ವೀಕ್ ಆಫ್ ಟೈಮಾ, ವೀಕೆಂಡ್ ಟೈಮಲ್ಲ, ಇವೆಲ್ಲನೂ ಮ್ಯಾಟರ್ ಆಗುತ್ತೆ. ಸೊ ಬಿಟ್ವೀನ್ 15K to 30K ಇರುತ್ತೆ ಅದು. ಆ್ಯಂಡ್ ನೆಕ್ಸ್ಟ್ ನಾವು ಜೋಧ್ಪುರಲ್ಲಿ ಸ್ಟೇ ಆಗಿದ್ದು, ರ್ಯಾಡಿಸನ್ ಬ್ಲೂ ಜೋಧ್ಪುರಲ್ಲಿ ನಾವು ಸ್ಟೇ ಆಗಿದ್ದು.
ಇವರ ಪ್ರೈಸ್ ಬಂದು 7K ಇಂದ 10K ತನಕ ಅರೌಂಡ್ ಇದೆ ಅನ್ನೋದು ನಾನು ವೆಬ್ಸೈಟಲ್ಲಿ ಚೆಕ್ ಮಾಡಿದಾಗ ನಾನು ನೋಡಿರೋದು. ಬಟ್ ನಾವು ಎಷ್ಟು ಪೇ ಮಾಡಿದ್ವಿ ಅನ್ನೋದು ಐಡಿಯಾ ಇಲ್ಲ ನನಗೆ. ಇದೆಲ್ಲ ಹೇಳ್ತಿದ್ದು ಇನ್ಕ್ಲೂಸಿವ್ ಬ್ರೇಕ್ಫಾಸ್ಟ್ ಇತ್ತು. ನೆಕ್ಸ್ಟ್ ಫತೇಗರ್ ಉದಯ್ಪುರಲ್ಲಿ ನಾವು ಸ್ಟೇ ಆಗಿದ್ದು. ಫತೇಗರ್ ಅಂದರೆ ನಾವು ತಾಜ್ ಲೇಕ್ ಪ್ಯಾಲೇಸ್ ಆದಮೇಲಿಂದ ಸ್ಟೇ ಆಗಿದ್ದು ಫತೇಗರ್ ಉದಯ್ಪುರ್. ಅವ್ರದ್ದು 12K ಇಂದ 15K ಇದೆ. ಅವರು ಆ್ಯಕ್ಚುಲಿ ಅವ್ರದ್ದು ಎಷ್ಟೊಂದು ಫತೇ ನಿವಾಸ್, ಫತೇಗರ್ ಆ್ಯಂಡ್ ಇನ್ನೂ ಕೆಲವೊಂದೆಲ್ಲ ಅಲ್ಲೇ ಅಕ್ಕಪಕ್ಕ ಇದೆ. ನಂಗೆ ನೇಮ್ ಕೂಡ ಇನ್ನೂ ಕನ್ಫ್ಯೂಷನಲ್ಲಿದ್ದೀನಿ. ಬಟ್ 12 to 15, 20K ತನಕನೂ ಅವ್ರದ್ದು ಆಗುತ್ತೆ. ತಾಜ್ ಲೇಕ್ ಪ್ಯಾಲೇಸಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ನಾವು ಆ್ಯಕ್ಚುಲಿ ಬುಕ್ ಮಾಡಿದ್ದು 2 ಲೇಕ್ ವ್ಯೂ ಇರೋದು ಆ್ಯಂಡ್ ಇನ್ನೊಂದೆಲ್ಲ ನಾರ್ಮಲ್ ರೂಮ್ ಅನ್ನೋದು ನನಗೆ ಗೊತ್ತಿರೋದು. ಐ ಆಮ್ ನಾಟ್ ಶೋರ್ ಹೆಂಗೆ ಅಂತ. ಬಟ್ ಅಲ್ಲಿ ಕೆಲವೊಂದೆಲ್ಲ ಅಪ್ಗ್ರೇಡ್ ಮಾಡಿದ್ರು. ಟೋಟಲ್ 9 ರೂಮ್ಸು ಏನೋ ಬುಕ್ ಆಗಿದ್ದರಿಂದ ಅಪ್ಗ್ರೇಡ್ ಎಲ್ಲ ಆಯಿತು. ಸೊ ಅಲ್ಲಿ ಹೇಗೆ ಅಂತ ಅಂದರೆ ನಾನ್ ಲೇಕ್ ವ್ಯೂ ಇರಲ್ಲ, ಬಟ್ ಗಾರ್ಡನ್ ವ್ಯೂ ಇರುತ್ತೆ. ಅದಕ್ಕೆ ಅರೌಂಡ್ 80K ಇದೆ ಪ್ರೈಸು ಇವತ್ತಿಂದು ವೆಬ್ಸೈಟಲ್ಲಿ ನಾನು ನೋಡಿದಾಗ. ಲೇಕ್ ವ್ಯೂ ಇದ್ದರೆ ಅರೌಂಡ್ 85K ತನಕ ಆಗುತ್ತೆ. ಅದು ಇನ್ಕ್ಲೂಸಿವ್ ಬ್ರೇಕ್ಫಾಸ್ಟ್ ಆದರೆ. ರಾಯಲ್ ಸ್ವೀಟ್ ರೂಮ್ಸ್ ಎಷ್ಟೊಂದು ಸ್ವೀಟ್ ರೂಮ್ಸ್ ಇದೆ. ಅದರಲ್ಲಿ ನಾನು ನಿಮಗೊಂದು ಸ್ವೀಟ್ ರೂಮ್ದು ವಿಡಿಯೋ ಹಾಕಿದ್ದೀನಲ್ಲ, ಆ ಒಂದು ಸ್ಟೇದು ಅರೌಂಡ್ ವ್ಯಾಲ್ಯೂ ಬಂದು 2.5 lakh ಏನೋ ಪ್ರೈಸಿಂಗ್ ಇವತ್ತು ತೋರಿಸ್ತಾ ಇದೆ. ಬಟ್ ಅವತ್ತಿಗೆ ಎಷ್ಟಿತ್ತು ಅನ್ನೋದು ಐ ಆಮ್ ನಾಟ್ ಶೋರ್. ದಿಸ್ ಇಸ್ ದ ಸ್ಟೇ ಪ್ರೈಸ್ ನಾನು ವೆಬ್ಸೈಟಲ್ಲಿ ನೋಡಿ ನಾನು ಮಾಡ್ಕೊಂಡಿರೋ ಒಂದು ನೋಟ್ಸ್ ಪ್ರಕಾರ. ಓಕೆ, ಈಗ ಇನ್ನೂ ಒಂದು ಈ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತ ಅಂದರೆ ಶಾಪಿಂಗ್ ಎಲ್ಲೆಲ್ಲಿ ಏನೇನು ಮಾಡ್ಬೋದು ಅಂತ. ನಂಗೆ ಗೊತ್ತಿರೋಂಗೆ ಜೋಧ್ಪುರಲ್ಲಿ ದೇ ಸೆಡ್ ಒಂದು ಸಮಥಿಂಗ್ ಏನೋ ಫೇಮಸ್ ಅಂತ ಹೇಳಿದ್ರು, ಬಟ್ ಅಷ್ಟೊಂದು ಸಿಗಲ್ಲ ಅಂತಲೂ ಹೇಳಿದ್ರು. ಆ್ಯಂಡ್ ಒಂದು ಪ್ರಾಬ್ಲಮ್ ಏನು ಅಂದರೆ ಗೈಡ್ಗಳು ಅವ್ರದ್ದೇ ಆದಂಥ ಪರ್ಟಿಕ್ಯುಲರ್ ಶಾಪು ಕರ್ಕೊಂಡು ಹೋಗ್ತೀನಿ ಅಂತಾರೆ, ಬಿಕಾಸ್ ವಿಚ್ ಇಸ್ ಟೈ ಅಪ್ ಅನ್ನೋದು. ಬಟ್ ನಮ್ಗೆ ಅವೆಲ್ಲ ಬೇಡವಾಗಿತ್ತು. ಸೊ ಜೈಪುರಲ್ಲಿ ಜೊಹಾರಿ ಬಜಾರ್ ಅನ್ನೋದು ಜ್ಯುವೆಲರಿಗೆ ಫೇಮಸ್ಸು. ಬಾಪು ಬಜಾರ್ ಇಸ್ ಟೆಕ್ಸ್ಟೈಲ್ ಮತ್ತು ಲೆದರ್ಗೆ ಫೇಮಸ್ಸು. ಟ್ರಿಪೋಲಾ ಬಜಾರ್ ಬಂದು ಲ್ಯಾಕ್ ಬ್ಯಾಂಗಲ್ಸ್ಗೆ ಫೇಮಸ್ಸು. ನೆಹರು ಬಜಾರ್ ಬಂದು ಫುಟ್ವೇರ್ಗೆ ಫೇಮಸ್ಸು. ಆ್ಯಂಡ್ ಚಾಂದ್ಪೋಲ್ ಬಜಾರ್ ಬಂದು ಹ್ಯಾಂಡಿಕ್ರಾಫ್ಟ್ಗೆ ಫೇಮಸ್ಸು. ನಾವು ಒಂದು ಲೋಕಲ್ ಮಾರ್ಕೆಟ್ಗೆ ಹೋಗಿದ್ವಿ. ಅದು ನೇಮ್ ನನಗೆ ಅಷ್ಟು ನೆನಪಿಲ್ಲ, ಬಿಕಾಸ್ ಎಲ್ಲ ಗಡಿಬಿಡಿಲಿ ಮಾಡಿದ್ರಿಂದ ನೇಮ್ ನಂಗೆ ನೆನಪಿಲ್ಲ. ಬಟ್ ನಾನು ನೋಡಿದ್ದೇನು ಅಂದರೆ ಎಲ್ಲ ಥರ ಐಟಮ್ಸು ಎಲ್ಲ ಬಜಾರಲ್ಲೂ ಸಿಗುತ್ತೆ. ಮೇ ಬಿ ಪ್ರೈಸಲ್ಲಿ 5-10 rupees ವೇರಿಯೇಷನ್ಸ್ ಇರಬಹುದೇನೋ. ನಾವು ಬಾರ್ಗೇನ್ ಮಾಡಿದ್ರೆ ಬಾರ್ಗೇನ್ ಮಾಡಿ ತೊಗೋಬೋದು. ಆ್ಯಂಡ್ ಉದಯ್ಪುರಲ್ಲೂ ಕೂಡ ಲೋಕಲ್ ಮಾರ್ಕೆಟ್ 3 ಏನೋ ಇದೆ. ಬಟ್ ನಾವು ಹೋಗಿದ್ದು ಹಾತಿಪೋಲ್ ಮಾರ್ಕೆಟಿಗೆ ಹೋಗಿದ್ದು ನಾವು. ಸೊ ಇದಿಷ್ಟು ಕಂಪ್ಲೀಟ್ ಐಟ್ನರಿ, ಎಲ್ಲಿರಬೇಕು, ಐ ಮೀನ್ ಎಲ್ಲಿ ಸ್ಟೇ ಆಗಿದ್ವಿ, ಎಲ್ಲೆಲ್ಲಿ ಹೋಗಬೇಕು, ಆ ಸ್ಟೇದು ಪ್ರೈಸ್ ಏನು, ಅಲ್ಲಿಯ ಲೋಕಲ್ ಮಾರ್ಕೆಟ್ಸ್ ಏನು, ಅಲ್ಲಿಯ ಫೇಮಸ್ ಥಿಂಗ್ಸ್ ಏನು ಅನ್ನೋದು ಇದಿಷ್ಟು ಹೇಳಿದ್ದೆ ನಾನು. ಸೊ ಈಗ ಒಂದು ಫೇವ್ರೆಟ್ ಪಾರ್ಟ್ ಅಥವಾ ಒಂದು ಹಾಲ್ ವಿಡಿಯೋ ಅಂತ ಹೇಳೋಣ. ನಾನು ಆ ಒಂದು ಕಂಪ್ಲೀಟ್ ಟ್ರಿಪ್ಪಲ್ಲಿ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ನಾವು ಫಸ್ಟ್ ಶಾಪಿಂಗ್ ಮಾಡಿದ್ದು ಜೈಪುರ್ನಲ್ಲಿ. ಸೊ ನಾವು ಜೈಪುರ್ನಲ್ಲಿ ಫಸ್ಟು ಒಂದು ಶಾಪ್ಗೆ ಹೋಗಿದ್ವಿ. ಆ ಶಾಪ್ದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಒಳಗಡೆ ನಮಗೆ ವಿಡಿಯೋಸ್ ಮಾಡಲಿಕ್ಕೆ ಬಿಡಲಿಲ್ಲ. ಸೊ ಹಾಗಾಗಿ ನಾನು ಒಳಗೇನೂ ವಿಡಿಯೋ ಮಾಡಿಲ್ಲ. ಬಟ್ ಬೇಸಿಕಲಿ ಅಲ್ಲೆಲ್ಲ ಅದೊಂದು ಏನೋ ಹೇಳ್ತಾರೆ, ಒಂದು ಊಲ್ ಅಂತೇನೋ ಹೇಳ್ತಾರೆ, ಪಶ್ಮಿನಾ ಊಲ್ ಅಂತ ಫ್ಯಾಬ್ರಿಕ್ ಅಂತ ಹೇಳ್ತಾರೆ. ಆ ಫ್ಯಾಬ್ರಿಕ್ದು ದ ಕ್ವಿಲ್ಟ್ ನಾವೇನು ಹಾಕೋತೀವಲ್ಲ ಅದೆಲ್ಲ ಫೇಮಸ್ಸು. ಸೊ ಅದನ್ನು ಅಕ್ಕ ಆಂಟಿ ಅವರೆಲ್ಲ ತೊಗೊಂಡ್ರು. ಬಟ್ ಐ ಡಿಂಟ್ ಪರ್ಚೇಸ್ ಇಟ್. ಬಟ್ ಆ ಶಾಪಲ್ಲಿ ನಾನು ತೊಗೊಂಡಂಥ ಒಂದು ಬ್ಯಾಂಗಲ್ಸ್ ಇದು. ಸೊ ಆ್ಯಕ್ಚುಲಿ ನನಗೆ ಮತ್ತು ನಮ್ಮ ಅಕ್ಕಗೆ ಗೌರಿ ಹಬ್ಬಕ್ಕೆ ನಮ್ಮ ಮಮ್ಮಿ ಕೊಡಿಸಿದಂಥ ಬ್ಯಾಂಗಲ್ಸ್ ಇದು. ಸೊ ಚೆನ್ನಾಗಿದೆ ಅಂತ ಅನ್ಕೋತೀನಿ. ನಾನೊಂದು ಬ್ಲೂ ಕಲರ್ ಬ್ಯಾಂಗಲ್ನ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಇದು ನಾನು ಪರ್ಚೇಸ್ ಮಾಡಿದ್ದು ಜೈಪುರಲ್ಲಿ. ಅದೇ ಒಂದು ಶಾಪ್ಗೆ ಅವ್ರೇನು ಕರ್ಕೊಂಡು ಹೋಗಿದ್ರಲ್ಲ ನಮ್ಮನ್ನ ಇವ್ರುಗಳು, ಯಾರದು, ಹೂ ಇಸ್ ದ್ಯಾಟ್ ಗೈಡ್, ಆ ಒಂದು ಶಾಪಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಅದಾದಮೇಲೆ ನಾವು ಒಂದು ಲೋಕಲ್ ಮಾರ್ಕೆಟ್ಗೆ ಹೋಗಿದ್ವಲ್ಲ, ಅಲ್ಲಿ ತೊಗೊಂಡಂಥ ಈ ಒಂದು 2 ಇಯರಿಂಗ್ಸ್ನ ನಾನು ತೊಗೊಂಡೆ. ಬೇಸಿಕಲಿ ನನಗೆ ತುಂಬ ಗಾಡಿಯಾಗಿದ್ರು ನಾನು ಯೂಸ್ ಮಾಡಲ್ಲ. ಸೊ ಸಿಂಪಲಾಗಿ 2 ಇಯರಿಂಗ್ಸ್ನ ಆ್ಯಸ್ ಅ ಮೆಮೊರಿ ಆಗಿರಲಿ ಅಂತ ಒಂದು 2 ಇಯರಿಂಗ್ಸ್ನ ತೊಗೊಂಡು ಬಂದೆ ಆ್ಯಕ್ಚುಲಿ ನಾನು. ಆ್ಯಂಡ್ ಅದ್ರ ಜೊತೆಗೆ ಅದೇ ಶಾಪಲ್ಲಿ ನಾನು ಬ್ಯಾಂಗಲ್ಸ್ನೂ ಕೂಡ ಪರ್ಚೇಸ್ ಮಾಡಿದೆ. ಆ್ಯಂಡ್ ನಾನು 2 sets ಆಫ್ ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡಿದ್ದು.
ಒಂದು ಈ ಬ್ಯಾಂಗಲ್ಲು ಇಲ್ಲಿ ಕಾಣ್ತಿದ್ಯಾ. ಆ್ಯಕ್ಚುಲಿ ಜೈಪುರಲ್ಲಿ ಲಾಕ್ ಬ್ಯಾಂಗಲ್ಸ್ ಅನ್ನೋದು ಕೂಡ ತುಂಬ ಫೇಮಸ್ಸು. ಬಟ್ ನಮಗೆ ಲಾಕ್ ಬ್ಯಾಂಗಲ್ಸಲ್ಲಿ ಯಾವುದೋ ಅಂತ ಇಷ್ಟ ಆಗಿದ್ದು ಬ್ಯಾಂಗಲ್ಸ್ ಕಾಣಿಸ್ಲಿಲ್ಲ. ಆ್ಯಂಡ್ ನಾವು ಮೇಕಿಂಗ್ ಮಾಡ್ತಾರಲ್ಲ ಅಲ್ಲೇ ಹೋಗಿದ್ದೆ ಚೆನ್ನಾಗಿರೋದು. ಬಟ್ ನಾವು ಅಲ್ಲಿ ಹೋಗಿರಲಿಲ್ಲ. ವಿ ವೆಂಟ್ ಟು ದ ರ್ಯಾಂಡಮ್ ಶಾಪ್ ಲೋಕಲ್ ಮಾರ್ಕೆಟಲ್ಲೇ. ಹಾಗಾಗಿ ನಾನು ಈ ಒಂದು ಬ್ಯಾಂಗಲ್ನ ತೊಗೊಂಡೆ. ಚೆನ್ನಾಗಿದೆಯಾ ಈ ಬ್ಯಾಂಗಲ್ಲು? ಓಕೆನಾ. ಪ್ರೈಸಸ್ ಎಲ್ಲ ಐ ಫಾಗಾಟ್. ಒಂದು ಅರೌಂಡ್ ಫಸ್ಟ್ ಶಾಪಲ್ಲಿ ತೊಗೊಂಡಿದ್ದರೆ ಸ್ವಲ್ಪ ಕಾಸ್ಟ್ ಅಂತೂ ತುಂಬಾ ಜಾಸ್ತಿ ಇತ್ತು. ಬಟ್ ಓಕೆ ಅಂತ ತೊಗೊಂಡ್ವಿ. ಮತ್ತೆ ಶಾಪಿಂಗಿಗೆ ನಮ್ಗೆ ಟೈಮ್ ಸಿಗುತ್ತೋ ಇಲ್ವೋ ಅಂತ ಅಲ್ಲಿ ಇನ್ನೂ ಒಂದು ತೊಗೊಂಡೆ. ಹಿಂಗೆ ಲೈಕ್ ಸಿಂಗಲ್ ಬ್ಯಾಂಗಲ್ಸ್ ಹಾಕೊಳ್ಳೋ ಅಂಥದ್ದು. ದಿಸ್ ಇಸ್ ಅ ಮೆಟಲ್ ಬ್ಯಾಂಗಲ್ಲೇನೆ. ಬಟ್ ಅಲ್ಲಿ ಒಂದು ಪ್ರಿಂಟ್ಸ್ ಇರುತ್ತೆ ಗೊತ್ತಾ, ಇಲ್ಲಿ ಕ್ಯಾಮಲ್ಲು ಎಲ್ಲ ಇತ್ತು. ನಾನು ಬಟ್ ಪಿಕಾಕ್ನ ತೊಗೊಂಡೆ. ದಿಸ್ ಇಸ್ ಒನ್ ಮೋರ್ ಬ್ಯಾಂಗಲ್ ವಿಚ್ ಐ ಪರ್ಚೇಸ್ ಇನ್ ಜೈಪುರ್ ಲೋಕಲ್ ಮಾರ್ಕೆಟಲ್ಲಿ. ಸೊ ಈ 3 ಬ್ಯಾಂಗಲ್ಸ್ನ ನಾನು ಜೈಪುರ್ ಲೋಕಲ್ ಮಾರ್ಕೆಟಲ್ಲಿ ಬೈ ಮಾಡಿದ್ದು. ಹಾಗೆ ಆ ಇಯರಿಂಗ್ಸ್ನು ಕೂಡ ನಾನು ಜೈಪುರ್ ಲೋಕಲ್ ಮಾರ್ಕೆಟಲ್ಲಿ ಬೈ ಮಾಡಿದ್ದು. ಓಕೆನಾ. ಇದೆಲ್ಲ ಆದಮೇಲಿಂದ ಐ ಹ್ಯಾವ್ ಪರ್ಚೇಸ್ಡ್, ನಮ್ಮಮ್ಮನೂ ಕೂಡ ಅಲ್ಲಿ ಬ್ಯಾಂಗಲ್ ತೊಗೊಂಡಿದ್ರು. ಆ ಬ್ಯಾಂಗಲ್ ತೋರಿಸ್ತೀನಿ ನೋಡಿ ನಾನು. ದಿಸ್ ಇಸ್ ದ ಬ್ಯಾಂಗಲ್. ಅಂದರೆ ನಮ್ಮ ಅಜ್ಜಿ ನಮ್ಮ ಅಮ್ಮಂಗೆ ಕೊಡಿಸಿದ್ರು. ಸೊ ನಾನು ಬ್ಲ್ಯಾಕ್ ತೊಗೊಂಡಲ್ಲ, ಬ್ಲ್ಯಾಕ್ ಅಲ್ಲ, ಅದು ಡಾರ್ಕ್ ನೇವಿ ಬ್ಲೂ. ಅದು ಆ ಬ್ಲೂ ಥರನೇ ಇವರು ಡಬಲ್ ಶೇಡೆಡ್ ತೊಗೊಂಡ್ರು. ಆ್ಯಕ್ಚುಲಿ ಟ್ರಿಪಲ್ ಶೇಡ್ ಇದೆ ಆ್ಯಕ್ಚುಲಿ ಇದರಲ್ಲಿ. ಗ್ರೀನ್, ಪಿಂಕ್, ಆರೆಂಜ್ 4 ಶೇಡ್ಸ್ ಇದೆ ಇದು ಆ್ಯಕ್ಚುಲಿ ಕಲರ್. ಈ ಥರ ಅವರು ಬ್ಯಾಂಗಲ್ ಆಫ್ 4 ಬರುತ್ತೆ ಇದು ತೊಗೊಂಡು. ಆ್ಯಂಡ್ ಇಟ್ ವಾಸ್ ಟೂ ಕಾಸ್ಟ್ಲಿ. ನನಗೆ ಏನನ್ಸ್ತು ಅಂದರೆ, ನಾವು ಆ ಶಾಪ್ಗೆ ಹೋಗಿದ್ವಲ್ಲ ಅಲ್ಲಿ ಇಯರಿಂಗ್ ಲೈಕ್ ದಿಸ್ 600, 300 ಆ ಥರ ಹೇಳ್ತಿದ್ರು. ನಾವಿಲ್ಲ ಜಯನಗರ್ಗೆ ಹೋದರೆ ಇನ್ನೂ ಕಮ್ಮಿಗೆ ಸಿಗುತ್ತೆ ನಮಗೆ ಆ್ಯಕ್ಚುಲಿ. ಸೊ ನಾನು ತೊಗೊಂಡಿದ್ದ ಶಾಪಲ್ಲಿ 100 ಇತ್ತು, ಅದಕ್ಕೆ ತೊಗೊಂಡೆ ನಾನು. ಬಟ್ ಇಲ್ಲಿಂದ ಅಲ್ಲಿಗೆ ಹೋದ್ರೂ ದರ್ ಇಸ್ ದ ಕಾಸ್ಟ್ ಆಫ್ ಶಾಪಿಂಗ್ ವಾಸ್ ನಾಟ್ ಲೆಸ್ ಅನ್ನೋ ಥರ ನನಗೆ ಫೀಲ್ ಆಗಿತ್ತು. ಸೊ ಬೇಸಿಕಲಿ ನಿಮಗೆ ಇದರ ಲಿಂಕ್ ಏನಾದರೂ ಯೂಸ್ ಆಗುತ್ತಾ ತೋರಿಸ್ತೀನಿ ನೋಡಿ. ಪೂರ್ತಿ ವಿಡಿಯೋ ತೋರಿಸ್ಬಿಡ್ತೀನಿ, ಆಮೇಲಿಂದ ತೋರಿಸೋದು ಬೆಟ್ರ್ ಅಲ್ವಾ ಇದು. ನೆಕ್ಸ್ಟ್ ನಾವು ಶಾಪಿಂಗ್ ಮಾಡಿದ್ದು ಉದಯ್ಪುರಲ್ಲಿ ಒಂದು ಹಾತಿಪೋಲ್ ಮಾರ್ಕೆಟ್ಗೆ ಹೋಗಿದ್ವಿ. ಜಸ್ಟ್ ರ್ಯಾಂಡಮಾಗಿ ಎಲ್ಲ ಪ್ಲೇಸಸ್ನ ಚೆಕ್ ಮಾಡ್ತಾ ಇದ್ವಿ. ಇದಕ್ಕೂ ಮುಂಚೆ ನಾನು ಜೈಪುರಲ್ಲಿನೇ ಲೋಕಲ್ ಮಾರ್ಕೆಟ್ಗೆ ಹೋದಾಗ ಇನ್ನೂ ಒಂದೇನೋ ತೊಗೊಂಡಿದ್ದೀನಿ, ಅದು ತೋರಿಸ್ತೀನಿ. 2 ಐಟಮ್ಸ್ ತೊಗೊಂಡಿದ್ದೀನಿ. ಅಲ್ಲಿ ಫುಟ್ವೇರ್ಸ್ಗಳು ತುಂಬಾ ಫೇಮಸ್. ಸೊ ನಾನೇನು ಮಾಡಿದೆ, 2 ಪೇರ್ಸ್ ಆಫ್ ಫುಟ್ವೇರ್ಸ್ನ ತೊಗೊಂಡೆ ಆ್ಯಕ್ಚುಲಿ. ಒನ್ ಈಸ್ ದಿಸ್ ಒನ್. ಫ್ರಂಟ್ ಸೋಲ್ ಇದೆ ಆ್ಯಂಡ್ ಬ್ಯಾಕ್ ಸೈಡ್ ಸೋಲ್ ಇಲ್ಲ. ಆ್ಯಂಡ್ ನನಗೆ ಇದನ್ನು ತೊಗೋಬೇಕು ಅನ್ನೋ ತುಂಬ ಆಸೆ ಇತ್ತು, ತುಂಬ ದಿನದ ಆಸೆ ಆ್ಯಕ್ಚುಲಿ. ಈ ಥರ ಲೈಕ್ ಏನಂತಾರೆ ಆ್ಯಕ್ಲೆಟ್ ಟೈಪ್ ಇರೋಂಗೆ ಅಥವಾ ಗೆಜ್ಜೆ ಥರ ಇರೋದ್ರ ತೊಗೋಬೇಕು ಅಂತ ಆಸೆ ಇತ್ತು. ದಿಸ್ ಇಸ್ ದ 1 ಪೇರ್ ಆಫ್ ಸ್ಲಿಪ್ಪರ್ಸ್ ನಾನು ತೊಗೊಂಡಿದ್ದು. ಇದ್ರದ್ದು ಒಂದು ಏನು ಹೇಳ್ತಾರೆ ಸ್ಪೆಷಾಲಿಟಿ ಏನು ಅಂದರೆ, ಯಾವ ಕಾಲಕ್ಕೆ ಬೇಕಾದ್ರೂ ಹಾಕ್ಕೋಬೋದು. ದೇರ್ ಈಸ್ ನೋ ಪರ್ಟಿಕ್ಯುಲರ್ ಇದನ್ನು ಈ ಕಾಲಿಗೆ ಹಾಕೋಬೇಕು ಅಂತೇನಿಲ್ಲ. ಮೇ ಬಿ ಇದು ಇದೇ ಕಾಲದ ಹಾಕೋಬೇಕು ಅಂತ ಇದೆ ಅನಿಸುತ್ತೆ. ಆ್ಯಂಡ್ ದರ್ ಈಸ್ ಒನ್ ಮೋರ್ ಸ್ಲಿಪ್ಪರ್, ಅದು ಫ್ಲೆಕ್ಸಿಬಲ್ ಸ್ಲಿಪ್ಪರ್. ಅದನ್ನು ಯಾವ ಕಾಲಕ್ಕೆ ಬೇಕಾದ್ರೂ ಹಾಕೋಬೋದು. ಇದು ನೀವು ಯಾವ ಕಾಲಕ್ಕೆ ಬೇಕಾದರೂ ಹಾಕೋಬೋದು. ದಿಸ್ ಇಸ್ ಒನ್ ಮೋರ್ ಅ ಶೂ ಟೈಪ್ ನಾನು ತೊಗೊಂಡಿದ್ದು, ಏನಂತಾರೆ ಬ್ಯಾಲೆ ಶೂ ಅಂತಾರಲ್ಲ ಆ ಥರದ್ದು. ಅಲ್ಲಿಯ ಫೇಮಸ್ಸಲ್ಲಿ ಪ್ರಿಂಟ್ಸಲ್ಲಿ ನಾನು ತೊಗೊಂಡಿದ್ದು. ಆ್ಯಂಡ್ ಇಟ್ ಇಸ್ ಟೂ ಕಂಫಿ ಆ್ಯಂಡ್ ಟೂ ಸಾಫ್ಟಿ ಗೊತ್ತಾ. ಆ್ಯಕ್ಚುಲಿ ನಾವು ಆಗ್ರಾದಲ್ಲಿ ಹೋದಾಗ ಅಕ್ಕ ತೊಗೊಂಡಿದ್ದು, ಅದು ನಾನು ವಿಡಿಯೋ ಹಾಕಿದ್ದೀನಿ, ನೀವು ನೋಡ್ಬೋದು. ಅಲ್ಲಿ ಅಕ್ಕ ತೊಗೊಂಡ್ರು, ಆಂಟಿನೂ ತೊಗೊಂಡ್ರು. ಐ ಥಿಂಕ್ ನಂಗೆ ತಂಗಿ ತೊಗೊಳ್ಳಿಲ್ಲ. ಅಲ್ಲಿ ನೋಡಿದ್ದಕ್ಕೂ ಇಲ್ಲಿಗೂ ದ ಪ್ರೈಸ್ ವಾಸ್ ಟೂ ಲೆಸ್. ಆ್ಯಕ್ಚುಲಿ ನಾನು ಇದೆರಡಕ್ಕೂ ಸೇರಿ 1200 ಸಮಥಿಂಗ್ ಏನೋ ಪೇ ಮಾಡಿದ್ದೀನಿ. 500 400 ಲೈಕ್ 600 ವಿತಿನ್ 600 ಇದೆ ಸ್ಲಿಪ್ಪರ್ಸ್. ಆ್ಯಕ್ಚುಲಿ ಇಷ್ಟ ಆಯಿತು, ಅದಕ್ಕೆ ತೊಗೊಂಡ್ಬಿಟ್ಟೆ ಇದನ್ನು. ಸೊ ದಿಸ್ ಈಸ್ ನಾನು ತೊಗೊಂಡಿರೋದು. ಇದೇ ಥರ ಅಕ್ಕನೂ 2 ತೊಗೊಂಡಿದ್ದಾಳೆ, ಲೈಕ್ ಸೇಮ್ ಪ್ಯಾಟ್ರನ್ಸ್ ಬಟ್ ಡಿಫ್ರೆಂಟ್ ಕಲರ್ಸ್ ತೊಗೊಂಡಿದ್ದೀವಿ ಇಬ್ಬರೂ. ಸೊ ದಿಸ್ ಈಸ್ ದ ಜೈಪುರ್ ಶಾಪಿಂಗ್. ಕಮ್ ಲೆಟ್ಸ್ ಗೋ ಟು ಉದಯ್ಪುರ್ ಶಾಪಿಂಗ್. ಉದಯ್ಪುರಲ್ಲಿ ನಾನು ಒಂದು ಶಾಪ್ಗೆ ರ್ಯಾಂಡಮ್ ಶಾಪ್ಗೆ ಹೋಗಿದ್ವಿ. ಅಲ್ಲಿ ಬ್ಯಾಂಗಲ್ಸ್ ಇಷ್ಟ ಆಯಿತು ಅಂತ ತುಂಬ ಬ್ಯಾಂಗಲ್ಸು ಎಲ್ಲ ತೊಗೊಂಡ್ವಿ. ಅಲ್ಲಿ ತೊಗೊಂಡಂಥ ಒಂದು ದಿಸ್ ಇಸ್ ಅ ಬ್ರೇಸ್ಲೆಟ್. ಆ್ಯಕ್ಚುಲಿ ಇದು ಎಲಿಫ್ಯಾಂಟ್ ಬ್ರೇಸ್ಲೆಟು, ಒಂಥರ ಕ್ಯೂಟಾಗಿದೆ. ಎಲಿಫ್ಯಾಂಟ್ ಇದೆ. ಯೂಶ್ವಲಿ ಉದಯ್ಪುರ ಅಥವಾ ರಾಜಸ್ಥಾನ ಅಂದರೆ ಅನಿಮಲ್ಸ್ ಪ್ರಿಂಟ್ ಚೆನ್ನಾಗಿರುತ್ತಲ್ಲ. ಸೊ ಹಾಗಾಗಿ ಐ ಪರ್ಚೇಸ್ ದಟ್. ಆ್ಯಂಡ್ ಅದೇ ಶಾಪಲ್ಲಿ ಈ ಒಂದು ನೆಕ್ ಪೀಸ್ನ ತೊಗೊಂಡೆ ನಾನು. ಕವರಿಂದ ಏನು ತೆಗಿಯೋಕೆ ಹೋಗಲ್ಲ. ದಿಸ್ ಇಸ್ ದ ನೆಕ್ ಪೀಸ್.
ಯು ಬಿಲೀವ್ ಇಟ್ ಆರ್ ನಾಟ್, ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಆ್ಯಂಡ್ ಐ ಪೇಡ್ ಓನ್ಲಿ 300 rupees ಫಾರ್ ದಿಸ್. ತುಂಬ ಇಷ್ಟ ಆಯಿತು. ನಾನು ಈ ಥರ ಕ್ಯೂಟಾಗಿ ಚಿಕ್ಕದಾಗಿರೋದನ್ನ ಇಷ್ಟಪಟ್ಟು ಹಾಕೋತೀನಿ. ಸೊ ಹಾಗಾಗಿ ತೊಗೊಂಡೆ. ಆ್ಯಂಡ್ ದಿಸ್ ವಾಸ್ ಅರೌಂಡ್ 40 or 50 rupees ಅಷ್ಟೇ. ಆ್ಯಂಡ್ ಐ ಪರ್ಚೇಸ್ಡ್ ಒನ್ ಮೋರ್ ಥಿಂಗ್. ಇದನ್ನು ತೆಗೆದೇ ತೋರಿಸ್ಬೇಕು. ಐ ಶೋ ಇಟ್. ವೇಟ್. ಆ್ಯಕ್ಚುಲಿ ನಾವು ಒಂದು ಶಾಪಲ್ಲಿ ಜೈಪುರಲ್ಲಿ ತೊಗೊಂಡ್ವಲ್ಲ, ಅಲ್ಲಿ ನಮಗೆ ಫ್ರೀಯಾಗಿ ಬ್ಯಾಂಗಲ್ಸ್ ಎಲ್ಲ ತೊಗೊಂಡು, ನಮ್ಮ ಅಕ್ಕನೂ ತೊಗೊಂಡಿದ್ವಿ, ನಾವು ತೊಗೊಂಡಿದ್ವಲ್ಲ. ಸೊ ಬ್ಯಾಂಗಲ್ಸ್ ತೊಗೊಂಡಿದ್ದಕ್ಕೆ ನಮಗೆ ಫ್ರೀಯಾಗಿ ಈ ಟೈಪ್ ಆಫ್ ಇಯರಿಂಗ್ಸ್ ಕೊಟ್ಟಿದ್ದರು. ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಇಯರಿಂಗ್ಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ. ಸೊ ಇದರಲ್ಲಿ ಆ್ಯಕ್ಚುಲಿ ದೊಡ್ಡ ದೊಡ್ಡ ಬುಟ್ಟ ಥರನೂ ಬರುತ್ತೆ. ಈ ಒಂದು ಕ್ಯಾಪ್ ಇರುತ್ತೆ, ದೊಡ್ಡ ದೊಡ್ಡ ಜುಮ್ಕಿನೂ ಇರುತ್ತೆ ಆ್ಯಕ್ಚುಲಿ. ನಾನು ಈ ಇಯರಿಂಗ್ನ ಅವ್ರು ಕೊಟ್ಟಿದ್ದನ್ನ ಅಕ್ಕ ತೊಗೊಂಡು ಹೋದ್ಲು. ಇದನ್ನು ನಾನು ಉದಯ್ಪುರಲ್ಲಿ ತೊಗೊಂಡೆ ಆ್ಯಕ್ಚುಲಿ. ಇದಕ್ಕೇನೋ ಹೇಳ್ತಾರೆ, ನಂಗೆ ಮೀನಾಕಾರಿ ಇಯರಿಂಗ್ಸ್ ಅಂತ ಹೇಳ್ತಾರೆ ಆ್ಯಕ್ಚುಲಿ ಇದನ್ನು. ದಿಸ್ ಇಸ್ ಮೀನಾಕಾರಿ ಸ್ಟೈಲ್. ಆ್ಯಂಡ್ ಇದೊಂದು ಇಯರಿಂಗು, ಇದು ಬ್ಲೂ ಆ್ಯಂಡ್ ರೆಡ್ಡಲ್ಲಿದೆ, ಅದು ಗ್ರೀನ್ ರೆಡ್ ವೈಟ್. ಸೊ ಇದೊಂದಾಯಿತು. ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ಪರ್ಚೇಸ್ಡ್ ಒನ್ ಮೋರ್ ರೆಡ್ ವೈಟ್ ಗ್ರೀನಲ್ಲೇ. ಒಂದು ಜೈಪುರಲ್ಲಿ ತೊಗೊಂಡಿದ್ದೆ. ಈ ಮೂರಲ್ಲಿ ಒಂದೇನೋ ಇಲ್ಲ, ಮೂರೂ ಇದರಲ್ಲೇ ತೊಗೊಂಡಿದ್ದು. ಸೊ ಹೌದು, ಅದು ಸ್ವಲ್ಪ ದಪ್ಪ ಇದೆ, ಸ್ವಲ್ಪ ಚಿಕ್ಕ ಜುಮ್ಕಿ ಬರುತ್ತೆ. ಆ್ಯಂಡ್ ಇದಕ್ಕೆ ಪರ್ಲ್ಸ್ ಬರುತ್ತೆ. ದಿಸ್ ಇಸ್ ಒನ್ ಮೋರ್ ಜುಮ್ಕಿ. ದಿಸ್ ಇಸ್ ಆಲ್ಸೋ ಮೀನಾಕಾರಿ ಜುಮ್ಕಿನೇ. ಆ್ಯಂಡ್ ಅಲ್ಲೇ ಆ್ಯಕ್ಚುಲಿ ನಾನು ಆ ಒಂದು ಬ್ಯಾಂಗಲ್ ಶಾಪ್ಗೆ ಹೋಗಿದ್ವಿ ಅನ್ನಲ್ಲ, ಆ ಬ್ಯಾಂಗಲ್ ಶಾಪಲ್ಲೇ ಐ ಪರ್ಚೇಸ್ಡ್ ಒನ್ ಮೋರ್ ಇಯರಿಂಗ್. ಐ ಶೋ ಯು. ಇದು ಕೂಡ ಮೀನಾಕಾರಿನೇ, ಬಟ್ ಇದು ನೋಡಿ ಎಷ್ಟು ಪ್ರಿಟಿ ಆಗಿದೆ. ನನಗೆ ಈ ಥರ ಪುಟ್ಟ ಇರ್ಬೇಕು, ತುಂಬ ದೊಡ್ಡ ದೊಡ್ಡ ಜುಮ್ಕಿ ಆದರೆ ಇಷ್ಟ ಆಗಲ್ಲ. ಸೊ ದಿಸ್ ಇಸ್ ಒನ್ ಮೋರ್. ಯಾ, ಸೊ ಇದಾಯಿತು. ಇನ್ನೇನಿದೆ? ಯಾ, ದಿಸ್ ಇಸ್. ಆ್ಯಂಡ್ ಇದೊಂದು ನೆಕ್ ಪೀಸ್ನ ಅಮ್ಮ ತೊಗೊಂಡು, ಇದು ಡಿಫ್ರೆಂಟ್ ಶಾಪಲ್ಲಿ ತೊಗೊಂಡಿದ್ದೆ ಆ್ಯಕ್ಚುಲಿ. ಬ್ಯಾಂಗಲ್ಸ್ ಎಲ್ಲ ತೊಗೊಂಡ್ಮೇಲೆ ನಾವು ಈ ಶಾಪಿಗೆ ಬಂದಿದ್ದೀವಿ ಅಂತ ವಿಡಿಯೋ ಹಾಕಿದ್ದೀನಿ. ಸೊ ದಿಸ್ ಇಸ್ ಒನ್ ಮೋರ್ ನೆಕ್ ಪೀಸ್. ಇದು ಆ್ಯಕ್ಚುಲಿ ನಮ್ಮ ಆಂಟಿನೂ ತೊಗೊಂಡ್ರು, ನಮ್ಮ ಅಕ್ಕನೂ ತೊಗೊಂಡ್ರು, ಆ್ಯಸ್ ವೆಲ್ ಆ್ಯಸ್ ನಮ್ಮಮ್ಮ ಕೂಡ ತೊಗೊಂಡ್ರು. ಯಾ, ದಿಸ್ ಇಸ್ ಒನ್ ಮೋರ್. ಇದಕ್ಕೆ ದ ಸೇಮ್ ಟೈಪ್ ಆಫ್ ಇಯರಿಂಗ್ಸ್ನ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಇಯರಿಂಗ್ಸ್ ಆ್ಯಕ್ಚುಲಿ. ಸೊ ಇದಿಷ್ಟು ಜ್ಯುವೆಲರೀಸ್ ನಾವೇನು ತೊಗೊಂಡಿದ್ದು ಇನ್ ಉದಯ್ಪುರ್. ನಾವು ಉದಯ್ಪುರಲ್ಲಿ ಬ್ಯಾಂಗಲ್ಸ್ ಕೂಡ ತೊಗೊಂಡ್ವಿ. ಐ ಶೋ ಯು ದೋಸ್ ಬ್ಯಾಂಗಲ್ಸ್. ಇದು ನನ್ನ ಬ್ಯಾಂಗಲ್ಸ್. ಆ್ಯಕ್ಚುಲಿ ಇದು ಪ್ಯಾಕ್ ಆಫ್ 2s ಬರುತ್ತೆ, ಪ್ಯಾಕ್ ಆಫ್ 2 ಬರುತ್ತೆ. ಇದು ಐ ಡೋಂಟ್ ನೋ ಎಷ್ಟು ಕಾಸ್ಟ್ ಅನ್ನೋದು. ಇದನ್ನು ನಾನು ತೊಗೊಂಡೆ. ನಾನೊಂದು ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಬರೋಂಗೆ ಆ್ಯಂಡ್ ಒಂದು ಯೆಲ್ಲೋ ಗ್ರೀನ್ ಗೋಲ್ಡ್ ಬರೋದಂತೂ ಕಾಂಬಿನೇಷನ್ ಆಗಿ ತೊಗೊಂಡೆ ಆ್ಯಕ್ಚುಲಿ ನಾನು. ಆ್ಯಂಡ್ ನಮ್ಮ ಅಮ್ಮ ತೊಗೊಂಡಿದ್ದು, ಲೈಕ್ ಮಮ್ಮಿ ತೊಗೊಂಡಿದ್ದು, ಆಂಟಿರು ಎಲ್ಲ ತೊಗೊಂಡಿದ್ದಾರೆ ಆ್ಯಕ್ಚುಲಿ. ಇದು ಪ್ಯಾಕ್ ಆಫ್ 4 ಬರುತ್ತೆ. ನಾವು 2 ಕಲರ್ಸ್ನ ಚೂಸ್ ಮಾಡ್ಬೋದಾಗಿತ್ತು. ಸೊ ನಮ್ಮ ಮಮ್ಮಿ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಚೂಸ್ ಮಾಡಿದ್ರು. ಹಾಗೆ ಪ್ಯಾಕ್ ಆಫ್ 2 ಅಲ್ಲಿ ಬರುತ್ತಲ್ಲ, ಅದರಲ್ಲಿ ಇದೊಂಥರ ಆನಂದ ಬ್ಲೂ ಅಂತ ಹೇಳ್ತಾರಲ್ಲ, ಆ ಥರ ಕಲರು. ಸೊ ಈ ಬ್ಯಾಂಗಲ್ಸು ನಾವು ತೊಗೊಂಡಿದ್ದು ಉದಯ್ಪುರಲ್ಲಿ. ಆ್ಯಂಡ್ ಇದು 2 ಬ್ಯಾಂಗಲ್ಸ್, 4 ಬ್ಯಾಂಗಲ್ಸ್ನ ನೋಡಿದ್ರಿ. ಆ್ಯಂಡ್ ದೆರ್ ಈಸ್ ಒನ್ ಮೋರ್ ಕಾಲ್ಡ್, ಇದು ವುಡನ್ ಬ್ಯಾಂಗಲ್ಸ್ ಥರ ಇದೆ ಇದು ಆ್ಯಕ್ಚುಲಿ. ಇದ್ರ ಮೇಲೆ ಪ್ರಿಂಟ್ ನೋಡಬೇಕು. ಇದು ನೋಡಿ, 2 ಪ್ಯಾಕ್ ಆಫ್ 2 ಬರುತ್ತೆ. ಆ್ಯಂಡ್ ನಾನು ಪ್ರೈಸ್ ಮರ್ತೋಗಿದ್ದೀನಿ. ನಾನು ಇಷ್ಟಕ್ಕೂ ಪೇ ಮಾಡಿದ್ದು ಐ ಥಿಂಕ್ 1200 ಸಮಥಿಂಗ್ ಏನೋ ಅಷ್ಟೇ. ಒಂದು ಲಾಂಗ್ ನೆಕ್ಲೆಸ್ ಥರ ತೋರಿಸಿದ್ನಲ್ಲ ನಾನೊಂದು ನೆಕ್ ಪೀಸ್, ಅದೊಂದು ಬಿಟ್ಟು ಇನ್ನೆಲ್ಲ ತೋರಿಸಿದ್ನಲ್ಲ ಅದೆಲ್ಲ 1200 ಸಮಥಿಂಗ್ ಏನೋ ಅಷ್ಟೇ ಪೇ ಮಾಡಿದ್ದು ನಾನು. ಲುಕ್ ಅಟ್ ದ ಪ್ರಿಂಟ್ ಎಷ್ಟು ಚೆಂದ ಇದೆ. ಇದು ಪ್ಯಾಕ್ ಆಫ್ 2 ಬರುತ್ತೆ. ಇದು ವುಡನ್ ಅಂತ ಇದು. ಆ್ಯಂಡ್ 4 ನೋಡಿದ್ರಲ್ಲ, ಅದರಲ್ಲಿ ಬಿಗ್ಗ ಸಿಂಗಲ್ ಬ್ಯಾಂಗಲ್ಲು. ಸೊ ಇದು ಆ್ಯಕ್ಚುಲಿ ಐ ಥಿಂಕ್ ಇನ್ನು ಬ್ಲ್ಯಾಕ್ ಕಲರ್ ಅನಿಸುತ್ತೆ. ಇದು ನಮ್ಮಮ್ಮ ತೊಗೊಂಡಿದ್ದೆ ಆ್ಯಕ್ಚುಲಿ. ಸೊ ಇದಿಷ್ಟು ಶಾಪಿಂಗ್ ಮಾಡಿದ್ವಿ. ಆ್ಯಕ್ಚುಲಿ ಸ್ಯಾರೀಸ್ ತುಂಬ, ಬಾಂದಿನಿ ಸ್ಯಾರೀಸ್ ಎಲ್ಲ ತುಂಬ ಫೇಮಸ್ ಆ್ಯಕ್ಚುಲಿ ಅಲ್ಲಿ. ಬಟ್ ನಾವು ಅಲ್ಲಿ ಪರ್ಚೇಸ್ ಮಾಡಲಿಲ್ಲ. ನಾನು ಮಾಡಲಿಲ್ಲ, ನಮ್ಮ ಆಂಟಿಯವರೆಲ್ಲ ಮಾಡಿದ್ರು. ಸೊ ಇದನ್ನ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ. ಸೊ ದಿಸ್ ಈಸ್ ಅ ಗುಡ್ ಥಿಂಗ್. ನಾವು ಹಿಂಗೆ ಬ್ಯಾಂಗಲ್ಸ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ದಿಸ್ ಇಸ್ ಅ ಗುಡ್ ಥಿಂಗ್. ನಾನು ಆ್ಯಕ್ಚುಲಿ ಒಂದು 6 to 7 ಬಾಕ್ಸಸ್ ಏನೋ ಇದೆ. ಸೊ ನಾನು ಇದನ್ನೆಲ್ಲ ಆಲ್ರೆಡಿ ಡಿಸ್ಮ್ಯಾಂಟಲ್ ಮಾಡೆಲ್ಲ ಇಟ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ನಾನು. ನೆಕ್ಸ್ಟ್ ಥಿಂಗ್ ನಾವಿನ್ನೇನು ಪರ್ಚೇಸ್ ಮಾಡಿದ್ವಿ, ಎಲ್ಲ ಮುಗೀತು. ನೆಕ್ಸ್ಟ್ ಇನ್ನೇನು ನಾವು ಹೋಗೋಣ
ಸ್ಯಾರಿ ತೊಗೊಳ್ಳಿಲ್ಲ, ನಾನು ತೊಗೊಂಡಿಲ್ಲ, ಅಕ್ಕ ಡ್ರೆಸ್ ಆದರೂ ತೊಗೊಂಡಿದ್ಲು. ಬಟ್ ಆ ಶಾಪಲ್ಲಿ ತುಂಬ ಕಾಸ್ಟ್ ಇತ್ತು. ಲೈಕ್ ಒಂದು ಡ್ರೆಸ್ ಪೀಸ್ ಡ್ರೆಸ್ ಪೀಸನ್ನೇ 4000 5000 ಆ ಥರ ಇತ್ತು. ಬಟ್ ಐ ವಾಸ್ ನಾಟ್ ಓಕೆ ಟು ಪರ್ಚೇಸ್ ಇಟ್. ಅವಾಗ ನಾವೇನು ತೊಗೊಂಡ್ವಿ ಸುಮ್ಮನೆ ಆಗೋದ್ವಿ ಆ್ಯಕ್ಚುಲಿ. ಅಕ್ಕ ಡ್ರೆಸ್ ಪೀಸ್ ಆದರೂ ತೊಗೊಂಡ್ಲು, ನಾನು ತೊಗೊಂಡಿರಲಿಲ್ಲ. ಬಟ್ ಆಮೇಲಿಂದ ನಾವು ಇದಕ್ಕೆ ಬಂದ ಮೇಲಿಂದ, ಏರ್ಪೋರ್ಟಿಗೆ ಬಂದ ಮೇಲಿಂದ ಐ ಪರ್ಚೇಸ್ಡ್ ಸ್ಯಾರಿ. ಇದು ನಮ್ಮ ಅಮ್ಮಂದು. ಇವ್ರದ್ದೇನು ಓಪನ್ ಮಾಡಲ್ಲ ಆ್ಯಕ್ಚುಲಿ, ಬಿಕಾಸ್ ಯು ಕ್ಯಾನ್ ಸಿ ಡೈರೆಕ್ಟ್ಲಿ ಇಲ್ಲಿ ಬ್ಲೂ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ನಮ್ಮ ಅಮ್ಮನ ಸ್ಯಾರಿ ಬರುತ್ತೆ. ಇದನ್ನು ಆಲ್ರೆಡಿ ಐರನ್ ಮಾಡಿಸಿಟ್ಟಿದ್ದೀವಿ ಅದಕ್ಕೋಸ್ಕರ, ಬಿಕಾಸ್ ಅದು ಬಾಂದಿನಿ ಟೈ ಆ್ಯಂಡ್ ಡೈ ಆಗಿರುತ್ತಲ್ವ ಅದಕ್ಕೆ. ಇದ್ರದ್ದು ನಾನು ಈ ಸೈಡಲ್ಲಿ ಫೋಟೋ ಹಾಕ್ತೀನಿ ಹೇಗಿದೆ ಅಂತ. ಇದನ್ನು ನಾನೇನು ಓಪನ್ ಮಾಡಲ್ಲ. ಇದು ಬಂದು ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಬರುತ್ತೆ. ಸೊ ಸ್ಯಾರಿನ ಪರ್ಚೇಸ್ ಮಾಡಿದ್ವಿ. 2500 ಒಂದು ಸ್ಯಾರಿ ಏನೋ ಬಿತ್ತು. ಸೊ ದಿಸ್ ಇಸ್ ಮೈ ಸ್ಯಾರಿ ಆ್ಯಂಡ್ ದಟ್ ಈಸ್ ಮಮ್ಮಾ ಸ್ಯಾರಿ. ಯಾವುದೇ ಟ್ರಿಪ್ ಹೋದ್ರೂ ಒಂದು ಇಲ್ದಲೇ ಎಂಡ್ ಆಗಲ್ಲ. ಏನದು? ಸುವಿನೀರ್. ಸೊ ನಾನು ಅಲ್ಲಿ ತೊಗೊಂಡಂಥ ಸುವಿನೀರ್ಸ್ ಏನಪ್ಪ ಅಂತಂದರೆ, ಒನ್ ಈಸ್ ಫಸ್ಟ್ ಹೋಗಿದ್ದು ನಾವು ತಾಜ್ ಮಹಲ್ಗೆ. ಆ್ಯಕ್ಚುಲಿ ನಾವು ತಾಜ್ ಮಹಲ್ಗೆ ಬೇರೆ ಥರ ಸುವಿನೀರ್ ಅಂದರೆ ಈ ಟೈಪಲ್ಲಿ ಬರೋವಂಥ ಸುವಿನೀರ್ಸ್ನ ತೊಗೊಂಡಿದ್ದೆ ನಾನು, ಮ್ಯಾಗ್ನೆಟ್ಸ್ನ ತೊಗೊಂಡಿದ್ದೆ. ಬಟ್ ನನಗೆ ಅದೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ. ಅದಾದಮೇಲಿಂದ ಐ ಪರ್ಚೇಸ್ ದಿಸ್ ತಾಜ್ ಮಹಲ್ ಮ್ಯಾಗ್ನೆಟ್. ಇದು ನನಗೆ ಫತೇಪುರ್ ಸಿಕ್ರಿಗೆ ಹೋದಾಗ ಸಿಕ್ಕಿತ್ತು. ವ್ಲಾಗಲ್ಲಿ ಕೂಡ ತೋರಿಸಿದೆ. ಅಲ್ಲೇನೂ ಕೂಡ ಫತೇಪುರ್ ಸಿಕ್ರಿ ಜೋಧಾಬಾಯ್ ಪ್ಯಾಲೇಸ್ ಇದೆ ಆ್ಯಕ್ಚುಲಿ. ಸೊ ಇದನ್ನು ಫತೇಪುರ್ ಸಿಕ್ರಿದೊಂದು ತೊಗೊಂಡೆ. ಅದಾದಮೇಲೆ ಇದನ್ನು ಫತೇಪುರ್ ಸಿಕ್ರಿ ತೊಗೊಳೋಕ್ಕೂ ಮುಂಚೆನೇ ಆ್ಯಕ್ಚುಲಿ ಪಂಚ್ ಮಹಲ್ ಆಗಿರ್ಬೋದು, ಅದಾದಮೇಲಿಂದ ಲೈಕ್ ಬುಲ್ ಗೇಟ್. ಸೊ ಇದು ಒಟ್ಟಿಗೆ 4 ತೊಗೊಂಡ್ರೆ ಎಷ್ಟೋ 100 ಏನೋ ಹೇಳಿದ್ರು. ಸೊ ಈ ಥರ ಹಿಂಗೆ ಒಂದು 4 ಒಟ್ಟಿಗೆ ತೊಗೊಂಡೆ ಮ್ಯಾಗ್ನೆಟ್ಸ್ನ. ಇರುತ್ತೆ ವೆರೆವರ್ ಯು ಗೋ ಯು ಮೇಕ್ ಇಟ್ ಮೆಮೊರಿ ಆ್ಯಂಡ್ ಬ್ರಿಂಗ್ ದ ಸಮ್ ಪೀಸ್ ಆಫ್ ಮೆಮೊರಿ ನನಗೆ. ಬಟ್ ನನಗೆ ಜೈಪುರಲ್ಲಿ ಒಂದು ಏನು ಇಷ್ಟ ಆಗಲಿಲ್ಲ ಅಂದರೆ, ಎಲ್ಲೂ ಮ್ಯಾಗ್ನೆಟ್ಸ್ ಚೆನ್ನಾಗೇ ಇರಲಿಲ್ಲ. ಐ ವಾಸ್ ಸೋ ಅಪ್ಸೆಟ್. ನಂಗೆ ಕಂಪ್ಲೀಟ್ ಲೈಕ್ ರಾಜಸ್ಥಾನ ಅನ್ನೋದು ಒಂದು ಬೇಕಿತ್ತು, ಇಲ್ಲ ಸಪ್ರೇಟ್ ಆಗೋದು ಚೆನ್ನಾಗಿರೋದು ಬೇಕಿತ್ತು. ನನಗೆ ಎಲ್ಲೂ ಸಿಕ್ಕಲಿಲ್ಲ. ಅದಕ್ಕೆ ನಾನು ಮಾಡಿದ ಒಂದು ಕಿತಾಪತಿ ಏನಪ್ಪ ಅಂದರೆ, ಅಮೆಝಾನಲ್ಲಿ ಬಂದು ಆರ್ಡರ್ ಮಾಡಿದೆ. ದಿಸ್ ಇಸ್ ರಾಜಸ್ಥಾನ್ ಮ್ಯಾಗ್ನೆಟ್, ಕಂಪ್ಲೀಟ್ ರಾಜಸ್ಥಾನ್. ಅದಾದಮೇಲಿಂದ ಜೈಪುರ್ದು ಎಲ್ಲ ಒಂದು ಪ್ಯಾಕ್ ಆಫ್ ಜೈಪುರ್, ಜೋಧ್ಪುರ್, ಉದಯ್ಪುರ್ದು ಮಾಡೋಣ ಅಂತ ಮಾಡಿದ್ರೆ ನನಗೆ ಒಟ್ಟಿಗೆ ಬುಕ್ ಮಾಡಿದಾಗ ನನಗೆ ಕಾಂಬೋದಲ್ಲಿ ಸಿಕ್ಕಿದ್ದು ದಿಸ್ ಈಸ್ ಉದಯ್ಪುರ್ ಮ್ಯಾಗ್ನೆಟ್ ಆ್ಯಂಡ್ ಜೈಸಲ್ಮೇರ್ ಆ್ಯಂಡ್ ಜೋಧ್ಪುರ್. ಇದಿಷ್ಟು ಸಿಕ್ತು. ಬಟ್ ನನಗೆ ಜೈಸಲ್ಮೇರ್ಗೆ ನಾನು ಹೋಗಿಲ್ಲ. ಬಟ್ ನೆಕ್ಸ್ಟ್ ಹೋದಾಗ ಆಗುತ್ತೆ ಬಿಡು ಅಂದ್ಕೊಂಡು ಇದನ್ನ ಇದು ಮಾಡಿದೆ. ಜೈಪುರ್ ಸಿಕ್ಕಿರಲಿಲ್ಲ. ಸೊ ಅದಾದಮೇಲಿಂದ ದ ಪಿಂಕ್ ಸಿಟಿ ಜೈಪುರ್ದೇ ಸಪ್ರೇಟಾಗಿ ಆರ್ಡ್ರ್ ಮಾಡಿಕೊಂಡೆ. ಸೊ ನನಗೆ ಅಲ್ಲಿ ಸಿಕ್ಕಲಿಲ್ಲ ಅಂದರೆ ಏನು ಮಾಡ್ಬಿಟ್ಟು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡೆ. ಇಫ್ ಯು ವಾಂಟ್ ದಿಸ್ ಲಿಂಕ್ ಟು ಯು ಕ್ಯಾನ್ ಜಸ್ಟ್, ಇದು ಆ್ಯಕ್ಚುಲಿ ಇಷ್ಟು ಕ್ಯೂಟ್ ಆಗಿದೆ ನೋಡ್ಬೋದು ನೀವು. ಇಫ್ ಯು ವಾಂಟ್ ಯು ಕ್ಯಾನ್ ಆಸ್ಕ್ ಮಿ ದ ಲಿಂಕ್. ಸೊ ಅಷ್ಟೇ ನಮ್ಮ ಟ್ರಿಪ್ಪಿಂದು ಏನೇನು ಐಟ್ನರಿ ಆಗಿರ್ಬೋದು, ಎಲ್ಲೇನು ತೊಗೊಂಡ್ವಿ, ಏನೇನು ತೊಗೊಂಡಿದ್ದೆ ಅದೆಲ್ಲ ಒಂದು ಹಾಲ್ ವಿಡಿಯೋ ಆಗಿರ್ಬೋದು. ಸೊ ಇವತ್ತಿನ ವ್ಲಾಗಲ್ಲಿ ಒಂದು ಇನ್ಫಾರ್ಮೇಟಿವ್ ಆಗೇನೋ ಅಂದ್ಕೊಟ್ಟಿನಿ. ಸ್ವಲ್ಪ ಲೆಂತಿ ಆಗಿದೆ ವಿಡಿಯೋ. ಇದಾದಮೇಲಿಂದ ತುಂಬ ವೀಡಿಯೋಸ್ ಇನ್ನೂ ಅಪ್ಲೋಡ್ ಮಾಡೋದಿದೆ. ನಾನು ಹಬ್ಬಗಳೆಲ್ಲ ನಮ್ಮ ಮನೇಲಿ ಅಕ್ಕ ಮಕ್ಕಳು ಎಲ್ಲ ಇದ್ರಲ್ವ, ಸೊ ಹೇಗಾಗಿದೆ ಅನ್ನೋದೆಲ್ಲ ಒಂದು ಲೆಂತಿ ವಿಡಿಯೋ ಇದೆ. ಆ್ಯಕ್ಚುಲಿ ಒನ್ ಬೈ ಒನ್ ಹಾಕ್ತೀನಿ, ಬಿಕಾಸ್ ನಾನು ಎಡಿಟ್ ಮಾಡ್ಕೊಂಡು ರೆಡಿಯಾಗೇ ಮಾಡಬೇಕು. ಕಂಪ್ಲೀಟ್ ಪ್ಲೇ ಲಿಸ್ಟಲ್ಲಿರೋ ಯಾವ್ಯಾವ ವೀಡಿಯೋನ ನೀವು ನೋಡಿಲ್ಲೋ ಪ್ಲೀಸ್ ಕಂಪ್ಲೀಟ್ ಈ ಒಂದು ಟ್ರಿಪ್ದು ವೀಡಿಯೋನ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನಮ್ಮ ಒಂದು ಮೆಮೊರಿನ ನಿಮಗೆ ಇಷ್ಟ ಆಗುತ್ತೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರೇನೋ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಟಿವ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಶುರು ಮಾಡ್ತೀನಿ. ನೆಕ್ಸ್ಟಿಂದ ಬೇರೆ ಏನೇನೋ ವೀಡಿಯೋಸ್ನ ಮಾಡ್ಕೋಬೇಕು ಮೆಮೊರಿ ಆಗಿ ಅಂತ ಅನ್ಕೋತಾ ಇದ್ದೀನಿ. ಸೊ ಅದನ್ನೆಲ್ಲ ನಿಮಗೆ ನನ್ನ ಚಾನಲಲ್ಲಿ ಹಾಕ್ತಾ ಹೋಗ್ತೀನಿ. ದ ಮೇನ್ ಮೋಟೋ ಆಫ್ ಮೈ ಚಾನಲ್ ಟು ಮೇಕ್ ಅ ಮೆಮೊರೀಸ್ ಆ್ಯಂಡ್ ಕ್ರಿಯೇಟ್ ಎ ಮೆಮೊರೀಸ್ ಆ್ಯಂಡ್ ಅಪ್ಲೋಡ್ ಇನ್ ಮೈ ಚಾನಲ್ ಅನ್ನೋ ಥರ. ಸೊ ನಾಳೆ ಒಂದು ನಾನು ಹಿಂಗೆ ನನ್ನ ಚಾನಲ್ನ ಸ್ಲೈಡ್ ಮಾಡಿದಾಗ ಐ ಶುಡ್ ಹ್ಯಾವ್ ಸಮ್ ಗುಡ್ ಮೆಮೊರೀಸ್ ಟು ವಾಚ್. ಅದಕ್ಕೆ ನಾನೆಲ್ಲ ಗುಡ್ ಮೆಮೊರೀಸ್ನ ಅದರಲ್ಲಿ ಡಂಪ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಪ್ಕಮಿಂಗ್ ಇದು ನವಂಬರ್ ಆಲ್ರೆಡಿ ಸ್ಟಾರ್ಟ್ ಆಗುತ್ತಲ್ಲ, ಸೊ ನವಂಬರಲ್ಲಿ ನಮ್ಮ ಮಸಾಲ ಮನೆ 1 year ಕಂಪ್ಲೀಟ್ ಮಾಡುತ್ತೆ ಆ್ಯಕ್ಚುಲಿ. ಸೊ ಆ ಆ್ಯನಿವರ್ಸರಿ ಸ್ಪೆಷಲಲ್ಲಿ ನಾವು ನವಂಬರಲ್ಲಿ 1 ವೀಕ್ಗೆ ನಾವು ಒಂದು ಆಫರ್ನ ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದು ಅಪ್ಡೇಟ್ಸ್ಗಳನ್ನೂ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. So see you in the next vlogs. If you like this video, please do like, share and subscribe to my channel. See you in the next vlog. Bye bye.